ಹ್ಞೂ ಈಗ ಅಥ ಏಕಾದಶ ಕಲಾ ಪ್ರಾರಂಭ ಶ್ರೀ ವಿಚಾರ ಚಂದ್ರೋದಯದಲ್ಲಿ ಈಗ ಏಕಾದಶಿ ಅಂದರೆ 11ನೇ ಕಲಾ ಪ್ರಾರಂಭವಾಗುತ್ತದೆ. ಈ 11ನೇ ಕಲೆಯಲ್ಲಿ ಏನನ್ನು ತಿಳಿಸುವವರಿದ್ದಾರೆ ಅಂತ ಕೇಳಿದರೆ, ತತ್ವಂ ಪದಾರ್ಥೈಕ್ಯ ನಿರೂಪಣಂ. ತತ್ವಂ ಪದಾರ್ಥಗಳೇನದಾವಲ್ಲ, ತತ್ಪದ ತ್ವಂಪದ ಇವುಗಳ ಐಕ್ಯವನ್ನು, ಏಕತೆಯನ್ನು ನಿರೂಪಣ ಮಾಡುತ್ತಾರೆ. ನಿರೂಪಣ ಅಂದ್ರೇನು? ನಿರೂಪಣ ಮಾಡುತ್ತಾರೆ ಅಂತಿಲ್ಲ. ನಿರೂಪಣದ ಲಕ್ಷಣ ಏನು ಅಂತ ಕೇಳಿದರೆ, ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ತತ್ವಜ್ಞಾನಾನುಕೂಲ ಅಂದರೆ ತತ್ವಜ್ಞಾನಕ್ಕೆ ಅನುಕೂಲವಾದ, ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ ಅಂದರೆ ತತ್ವಜ್ಞಾನಕ್ಕೆ ಅನುಕೂಲವಾದ ಶಬ್ದವನ್ನು ಪ್ರಯೋಗ ಮಾಡುವುದಕ್ಕೆ ನಿರೂಪಣ ಅನ್ನುತ್ತಾರೆ. ಅಂದರೆ ಇಲ್ಲಿ ಚಂದ್ರೋದಯದಲ್ಲಿ ಶಂಕರಾಚಾರ್ಯರು ಒಂದು ಹೇಳಿದ ಮಾತು ಏನು ಹೇಳಿದ್ದಾರೆ? ಶಂಕರಾಚಾರ್ಯರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಃ ಅಂತ ಹೇಳ್ಯಾರ. ಹೌದಿಲ್ಲ? ಅದು ಈ ಚಂದ್ರೋದಯದೊಳಗೆ ಐತಿ. ಎಲ್ಲೈತಿ ಅಂದ್ರೆ ಈಗೇನು ಆಯ್ತಲ್ಲ, ಇಲ್ಲಿ ತನ್ನ 10ನೇ ಕಲೆ ಬ್ರಹ್ಮದ ಸತ್ಯತ್ವವನ್ನು, ಅದು ಬ್ರಹ್ಮ ಸತ್ಯ ಅನ್ನುವುದನ್ನು 10ನೇ ಕಲೆಯಲ್ಲಿ ಹೇಳಿದೆ. ಆಮೇಲೆ 6ನೇ ಕಲೆ ಪ್ರಪಂಚ ಮಿಥ್ಯತ್ವ ವರ್ಣನಾಥ ಏನೈತಲ್ಲ, 6ನೇ ಕಲೆ ಅದು ಜಗನ್ಮಿಥ್ಯ ಅನ್ನೋದು ಹೇಳಿದ್ದು. ಬ್ರಹ್ಮ ಸತ್ಯ ಅನ್ನೋದು 10ನೇ ಕಲೆಯಲ್ಲಿ, ಜಗನ್ಮಿಥ್ಯ ಅನ್ನೋದು 6ನೇ ಕಲೆಯಲ್ಲಿ, ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದ್ದು ಈಗ ಈ 11ನೇ ಕಲೆಯಲ್ಲಿ. ಜೀವೋ ಬ್ರಹ್ಮೈವ ನಾಪರಹ. ಅಲ್ಲದೆ ಅವಾಚ್ಯ ಸಿದ್ಧಾಂತ ಅಂತೇಳಿ 9ನೇ ಕಲೆಯಲ್ಲಿನೂ ಉತ್ತಮಾಧಿಕಾರಿಗೆ ಹೇಳಿದ್ದಾರೆ. ಅವಾಚ್ಯ ಸಿದ್ಧಾಂತ ಐತಲ್ಲ 9ನೇ ಕಲ, ಉತ್ತಮಾಧಿಕಾರಿಗೆ ಅದು ಬೋದು ಅದು. ಇನ್ನು 10ನೇ ಕಲ ಎಲ್ಲದರಲ್ಲಿ ಅಸ್ಥಿ ಭಾತಿ ರೂಪದಿಂದ 10ನೇ ಕಲ ಮಧ್ಯಮಾಧಿಕಾರಿಗೆ ಹೇಳಿದ್ದು. ವಾಚಾರ್ಥ ಲಕ್ಷಾರ್ಥ ಅಂತೇಳಿ ಈಗ 11ನೇ ಕಲೆಯಲ್ಲಿ ಬರ್ತವೆ. ಇದು ಕನಿಷ್ಠ ಅಧಿಕಾರಿಗೆ ಹೇಳಿದ್ದಿದ್ದು. ಲಕ್ಷಣ ಜಗನ್ಯ ಕೈಯೇ ಹೇ ಅಂತೇಳ್ಯಾರ. ಹೀಗದ. ಈಗ ಅಧಿಕಾರಿ ಭೇದದಿಂದಲೂ ಕೂಡ ಈ ವಿಷಯಗಳು ಭೇದವಾಗಿರುತ್ತವೆ. ಅದಕ್ಕೆ ಎಲ್ಲ ವೇದಾಂತ ಗ್ರಂಥಗಳು ಶಕ್ತಿ ಮತ್ತು ಲಕ್ಷಣ ವೃತ್ತಿಯನ್ನು ಒಪ್ಪಿರುತ್ತವೆ. ಅಂದರೆ ಸರ್ವಸಾಧಾರಣ ಕನಿಷ್ಠ ಅಧಿಕಾರಿಗಳು ಭಾಳ ಅದಾರ ಅಂತೇಳಿ. ಈಗ ಇಂದ್ರ ವಿಜಯ ಚಂದ್ರ ಅಂದರೆ ದಾಟಿ
ಈಗ ದೋಹಾ, ಇದಕ್ಕೆ ದೋಹಾ ಅಂತಾರೆ, ಇದು ಪದ್ಯ ರೂಪ ಅಂತಾರಲ್ಲ ಅದು. ಹಾಂ, ಅದು ಹಿಂದಿ ಒಳಗೆ. ವಾಚ್ಯರು ಲಕ್ಷ ಲಖಿ ತತ್ವಂ ಪದ ಅಂದ್ರೆ ತತ್ವಂ ಪದಗಳ ವಾಚಾರ್ಥವನ್ನು ಮತ್ತು ಲಕ್ಷಾರ್ಥವನ್ನು ತಿಳಿದು ಲಕ್ಷ್ಯ ದುಹುಕರ ಏಕ ದೃಢಾವೆ ಅಂದ್ರೆ ಎರಡರ ಲಕ್ಷಾರ್ಥ ಒಂದೇ ಎಂದು ದೃಢವಾಗಿ ನಿಶ್ಚಯ ಮಾಡು. ಭಿನ್ನಜು ದೇಶಹಿ ಕಾಲಸು ವಸ್ತುರು ಧರ್ಮ ಸಮೇತ ಉಪಾಧಿ ಉಡಾವೆ ಅಂದ್ರೆ ವಾಚಾರ್ಥಗಳಲ್ಲಿ ಯಾವ ಭಿನ್ನ ದೇಶ ಕಾಲ ಮತ್ತು ವಸ್ತು ಅವುಗಳ ಧರ್ಮ ಸಹಿತವಾಗಿ ಉಪಾಧಿ ಮಾಯಾ ಮತ್ತು ಅವಿದ್ಯಾ ಇವುಗಳನ್ನು ತ್ಯಾಗ ಮಾಡಿ ಜನ್ಮತಿಥಿಲಯ ಕಾರಕ ಮಾಯಿಕ್ ಅಂದರೆ ಈಗ ತತ್ಪದ ವಾಚಾರ್ಥವನ್ನು ಹೇಳುತ್ತಾರೆ. ಅಂದ್ರೆ ಈ ತತ್ಪದ ವಾಚಾರ್ಥ ಅದ ಹೇಳ್ತಾರೆ. ಏನು? ಜನ್ಮ ಸ್ಥಿತಿ ಲಯ ಕಾರಕ ಮಾಯಿಕ್ ಅಂತ. ಅಂದರೆ ಮಾಯಿಕ್ ಅಂದರೆ ಮಾಯಾ ಉಪಾಧಿ ಉಳ್ಳಂಥ ಈಶ್ವರ್. ಜನ್ಮ ಸ್ಥಿತಿ ಲಯ ಕಾರಕ ಅಂದರೆ ಜಗತ್ತಿಗೆ ಯಾರ ಜನ್ಮ ಸ್ಥಿತಿ ಅಂದರೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಇವುಗಳನ್ನು ಮಾಡುವಂಥ ಈಶ್ವರನೇ ತತ್ಪದಕ್ಕೆ ವಾಚಾರ್ಥನಿರುತ್ತಾನೆ. ಮತ್ತು ಜಾನನಹಾರ ಸಬಿ ಜಗಭಾವೆ ಆ ಸರ್ವಜ್ಞನನ್ನು ಎಲ್ಲ ಜನರು ಧ್ಯಾನ ಅಥವಾ ಬಯಸುತ್ತಾರೆ ಅಥವಾ ಶಾಸ್ತ್ರದಿಂದ ತಿಳಿಯುತ್ತಾರೆ. ಈಶ್ವರ ವಾಚ್ಯಸು ಹೈ ತತ್ಪದಹಿ ಅಂದ್ರೆ ಮಾಯಾ ಉಪಾಧಿಯುಳ್ಳ ಈಶ್ವರನೇ ತತ್ಪದಕ್ಕೆ ವಾಚಾರ್ಥನಿರುವನು. ಬ್ರಹ್ಮಸು ಲಕ್ಷ್ಯ ಉಪಾಧಿ ಅಭಾವೇ ಅಂದರೆ ಈಗ ತತ್ಪದ ಲಕ್ಷಾರ್ಥವನ್ನು ಹೇಳುತ್ತಾರೆ. ಸರ್ವ ಉಪಾಧಿಗಳನ್ನು ಕಳೆದಾಗ ಅವಶೇಷ ಉಳಿಯಲ್ಪಟ್ಟಂಥ ಆ ಬ್ರಹ್ಮ ಏನಿರುವುದೋ ಅದುವೇ ತತ್ಪದಕ್ಕೆ ಲಕ್ಷಾರ್ಥ. ಏನು संस्कृति मानत आपहि में ಪರತಂತ್ರ ಅವಿದ್ಯಕ ಅಲ್ಪ ಜನಾವೇ ಅಂದರೆ ಈಗ ತೊಂಪದಕ್ಕೆ ವಾಚಾರ್ಥನಾದ ಯಾವ ಜೀವ ತನ್ನ ಸ್ವರೂಪದಲ್ಲಿ ಸಂಸಾರವನ್ನು ಒಪ್ಪುತ್ತಾ ಮತ್ತು ಪರತಂತ್ರನಾಗಿದ್ದಾನೆ. ಹಾಗೂ ಅವಿದ್ಯಾ ಉಪಾಧಿ ಉಳ್ಳಂಥ ಜೀವನು ಅಲ್ಪಜ್ಞ ಅಲ್ಪಶಕ್ತಿ ಎಂದು ಹೇಳುತ್ತಾರೆ. ತ್ವಂಪದ ವಾಚ್ಯಸು ಜೀವ ವಿವೇಚಿತ ಅಂದರೆ ಅವನು ತ್ವಂಪದದ ವಾಚಾರ್ಥ ನಿರುವನು. ಯಾವಾಗ ಜೀವನು ಗುರುಮುಖದಿಂದ ಶ್ರವಣಾದಿಗಳನ್ನು ವಿಚಾರಿಸಿ ಲಕ್ಷ್ಯಸು ಸಾಕ್ಷಿ ಉಪಾಧಿ ದೃಢಾವೆ ಅಂದರೆ ಲಕ್ಷ್ಯವಾದ ಸಾಕ್ಷಿಯನ್ನು ತಿಳಿದು ಉಪಾಧಿಯನ್ನು ತ್ಯಾಗ ಮಾಡುತ್ತಾನೆ. ವಾಚ್ಯ ದು ಅರ್ಥ ಹಿ ಭೇದ ಬಿ ಹೈ ಪುನಿ ಎರಡು ವಾಚ್ಯಗಳಲ್ಲಿ ಭೇದವಿದೆ, ವಿರೋಧವೂ ಇದೆ. ಆದರೂ ಲಕ್ಷ್ಯ ವಿಭೇದನ ರಂಚಕಗಾವೆ ಎರಡು ಲಕ್ಷಾರ್ಥಗಳಲ್ಲಿ ಕಿಂಚಿತ್ತಾದರೂ ಭೇದವು ಇಲ್ಲವೆಂದು ಹೇಳುತ್ತಾರೆ.
ब्रह्म अहम इस भांति जो जानत सोई पीतांबर ब्रह्म ही पावे. ಈ ಪ್ರಕಾರ ಅಹಂ ಬ್ರಹ್ಮವೆಂದು ಯಾರು ತಿಳಿಯುವರೋ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಯಾರು ತಿಳಿಯುವರೋ ಅವರು ಬ್ರಹ್ಮ ಸ್ವರೂಪರೇ ಆಗುತ್ತಾರೆಂದು ಪೀತಾಂಬರಜಿ ಹೇಳುತ್ತಾರೆ. ಶ್ರುತಿಯು ಕೂಡ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತದೆ. ದೃಷ್ಟಾಂತ: ಹೀಗೆ ಬೆಂಕಿಯನ್ನು ಕಾಣಲು ಹೋದಂಥ ಹುಲ್ಲು ಕಡ್ಡಿ ಏನಾಗುತ್ತದೆ? ಬೆಂಕಿಯ ರೂಪವೇ ಆಗುತ್ತದೆ. ಅದರಂತೆ ಬ್ರಹ್ಮನನ್ನು ಸಂತ ತುಕಾರಾಮ್ ಹೇಳ್ತಾರೆ, ದೇವ ಬಗಾಯಿಲ ಗೇಲೋ ದೇವಚ ಹೋವನ ಠೇಲೋ ಅದ. ದೇವ್ ಬಗಾಯಿಲ ಗೇಲೋ, ನಾ ದೇವ್ರು ನೋಡ್ಲಕ್ಕೆ ಹೋದ್ನೆ, ದೇವ್ರ ಆಗಿಬಿಟ್ನಲ್ಲ ಹಂಗೆ. ಅದಕ್ಕೆ ಹೇಗೆ ಬೆಂಕಿಯನ್ನು ಕಾಣಲು ಹೋದ ಹುಲ್ಲಿನ ಕಡ್ಡಿ ಕೂಡ ಬೆಂಕಿ ಆಗುವಂತೆ ಜೀವನು ಬ್ರಹ್ಮ ಸ್ವರೂಪನೇ ಆಗಿಬಿಡುತ್ತಾನೆ. ಆ ಉಪ್ಪಿನ ಹರಳು ನೀರನ್ನು ನೋಡ್ಲಿಕ್ಕೆ ಹೋಗಿ ಏನಾಗತ್ತೆ? ನೀರು ಆಗಿಬಿಡ್ತೈತಿ. ಮತ್ತೆ ಹಾಗೆ ಸಾವಧಾನ. ಸಾಮವೇದಕ್ಕೆ ಇನ್ನೇನು ತತ್ಪದಸೋ ಕ್ಯಾ ಹೈ ಅಂದ್ರೆ 199ನೇ ಪ್ರಶ್ನೆ. सामवेद की छांदोग उपनिषद के षष्ठ पाठक अध्याय विषय श्वेत केतु नामो पुत्र के प्रति जिसके पिता उद्दालक मुनि ने उपदेश किए तत्वमसी महावाक्य का जो प्रथम पद सो तत्पद है. ತತ್ಪದ ಅಂದರೆ ಏನು ಅಂತ ಕೇಳ್ಯಾನ. ಅದ್ರ ಬಗ್ಗೆ ಹೇಳಿದ್ರಿ. ಏನು ಹೇಳಿದರು? ತತ್ಪದ ಅಂದ್ರೆ ಏನು ಅಂದ್ರೆ ಅದಕ್ಕೆ ಪೂರಾ ಅದ್ರ ಬಡ್ಡಿ ಸಹಿತ ತೊಗೊಂಬಂದ್ರು ಅವರು. ಎಲ್ಲಿ ಐತಿದು? ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಉದ್ದಾಲಕ ಶ್ವೇತಕೇತು ಸಂವಾದದಲ್ಲಿ ಬಂದಿದೆ. ಅಲ್ಲಿ ಪ್ರಸಂಗ ಏನಾಗೈತಿ ಅಂದ್ರೆ, ಅವ ಉದ್ದಾಲಕ ಅನ್ನೋ ತಂದೆ, ಶ್ವೇತಕೇತು ಅನ್ನೋ ಮಗ. ಇವ ಮಗ ಹರೇಕ್ ಬಂದ. ಆವಾಗ ಅವ ಹೇಳ್ದ, ನೋಡಪ್ಪ, ನಮ್ಮ ಕುಲದಲ್ಲಿ ಬ್ರಹ್ಮನನ್ನು ತಿಳ್ಕೊಳ್ಳಲಾರ್ದ ಹಂಗೆ ಯಾರೂ ಇಲ್ಲ. ಅದಕ್ಕೆ ನೀನು ಈಗ ವಯಸ್ಸಿಗೆ ಬಂದಿ, ಅದಕ್ಕೆ ನೀನು ಈಗ ಗುರುಗಳಿಂದ ನೀನು ಆ ಬ್ರಹ್ಮಜ್ಞಾನ ಪಡ್ಕೊಂಡು ಬರಬೇಕು, ಬ್ರಹ್ಮಜ್ಞಾನ ಮಾಡ್ಕೋಬೇಕು ಅಂತ ಹೇಳ್ದ. ಹೇಳಿದ ಕೂಡಲೇನ ಅವನು ಶ್ವೇತಕೇತು ಅವ್ರ ಮನ್ಯಾಗ ಅವ್ರ ಅಪ್ಪನಾದ ಅನ್ಕರೆ ಗುರು, ಎಲ್ಲ ಶಾಸ್ತ್ರ ಬಲ್ಲವದಾನ. ಆದ್ರೆ ಅವಂಗೆ ಏನು ಅನಿಸ್ತಿದೆ, ನಮ್ಮ ದಡ್ಡಿಯಾಗಿನ ಜಾಲಿ ಗಿಡ ಆತಿತ್ತು. ಇದು ನಮ್ಮ ದಡ್ಡಿಯಾಗಿನ ಜಾಲಿ ಗಿಡ ಅಂಥೇಳಿ ಶ್ರದ್ಧಾ ಇರೋದಿಲ್ಲ. ಹಿಂಗೈತಿ. ಶ್ರದ್ಧಾ ಭಾಳ ಮುಖ್ಯ ಇರ್ತೈತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ಯಾರ ಗೀತೆಯಲ್ಲಿ. ಶ್ರದ್ಧಾ ಇದ್ದವ್ರಿಗೆ ಜ್ಞಾನಕತೆ, ಹೇಳೋರಲ್ಲಿ ಶ್ರದ್ಧಾ ಇತ್ತು ಅಂದ್ರೆ ಅವ್ನು ಜ್ಞಾನಕತೆ. ಇವೇನು ಬಿಡ ತಿಳ್ಕೈ ಹಿಂಗೆ ಇಟ್ಟ ಆಯಿತು ಅಂದ್ರೆ ಅದು ಬರೋಬ್ಬರಿ ಆಗೋದಿಲ್ಲ, ಹಿಡ್ಕೊಳ್ಳೋದಿಲ್ಲ ಅದು. ಹಿಂಗೈತೆ ಅದು. ಆದ್ದರಿಂದ ಅವನು ಹೇಳಿದ ಕೂಡಲೇನ ಮತ್ತು ಆಯ್ತಪ್ಪ ನೀನೇ ಮತ್ತೆಲ್ಲ ಬಲಮದಿ, ಮತ್ತು ನೀನೇ ನನಗೆ ಎಲ್ಲ ತಿಳಿಸು ಅಂಥೇಳಿ ಅವಾಗ ಶರಣಾಗಬೇಕಾಗಿತ್ತು. ಆಯ್ತಲ್ಲ, ನಾ ಹೋಗ್ತೇನೆ ಗುರುಗಳ ಹತ್ರ ಹೋಗಿ ನಾ ಜ್ಞಾನ ಮಾಡ್ಕೊಂಬರ್ತೇನೆ ಅಂತ ಹೋಗಿಬಿಟ್ಟವು. 12 ವರ್ಷ ಹೋದ. 12 ವರ್ಷ ಹೋಗಿ ಮತ್ತು ಅಲ್ಲಿ ಹೊರಗೆ ಹೋದಲ್ಲಿ ಅದು ಕಾಯ್ದೆ ಅದೇ ಇರ್ತೈತಿ.
8 ದಿನ ಇರು, ಹಿಂಗೆಲ್ಲ ಸೇವೆ ಮಾಡು ಎಲ್ಲ ಇರ್ತಾವೆ. ಹಿಂಗೆ ಮಾಡ್ಕೊಂಡು 12 ವರ್ಷದ ಮೇಲೆ ಬಂದವು. ಆಮೇಲೆ ಬಂದಂದ್ರೆ ಬಂದ ಕೂಡಲೇನ ಹಿಂಗೆ ಮಾಡ್ಕೊಂಡು ಶಟ್ದಾಗ ಬಂದ. ಹಿಂಗೆ ಕೂತ್ ನೋಡಿದೆ ಎಲ್ಲ ಇದು ತೀರಾ ಕೆಟ್ಟ ಬಂದೈತಿಲ್ಲ. ಬಂದ, ತಂದೆಗೂ ನಮಸ್ಕಾರ ಮಾಡಲಿಲ್ಲ, ಏನೂ ಇಲ್ಲ. ಆಯ್ತು, ಬಂದಕ್ಕೆ ಹಂಗೆ ಕುರ್ಚಿ ಮೇಲೆ ಕೂತ ಅಲ್ಲಿಂದ ಛೇ ಇದು ಏನು ಯಾಕೆ ಗೊತ್ತಾಯ್ತು. ಯಾಕಂದ್ರೆ ಪ್ರಮಾಣದಲ್ಲಿ ವಿದ್ಯಾ ದದಾತಿ ವಿನಯಂ, ವಿನಯಾತ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಹಿಂಗೆ ಹೇಳೈತಿ. ವಿದ್ಯಾ ದದಾತಿ ವಿನಯಂ. ಆದರೆ ಇದು 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 ಇಟ್ಟು ಶಟದ ಬಿತ್ತಲ್ಲ ಬಂತಲ್ಲ, ವಿನಯ ಇಲ್ಲ ಅಂಥೇಳಿ ಏನು ಮಾಡಬೇಕು ಅನ್ಕೊಂತ ಹಂಗೆ ಬಿಡ್ತೀಯ. ನನ್ನ ಮಗ ಅದಾನು, ಇದು ಮತ್ತು ಇದು ತೀರಾ ಹಾಳಾಗಿ ಹೋಗ್ತೀನಿ. ಅದಕ್ಕೆ ಅವನು ಸುಖಿ ಆಗಬೇಕು, ಅವನಿಗೂ ಜ್ಞಾನ ಆಗಬೇಕು, ಮುಕ್ತ ಆಗಬೇಕು ಅನ್ನೋದು ಒಂದು ಕಾಳಜಿ ಇಟ್ಕೊಂಡು ಅವನು ಕೇಳಿದ, ಏನಪ್ಪ ಮತ್ತು ಹೋಗಿ ಎಲ್ಲ ಅಭ್ಯಾಸ ಮಾಡಿ ಬಂದೆ. ಹಾಂ, ಎಲ್ಲ ನಮ್ಮ ಗುರುಗಳು ಅಂದರೆ ಎಲ್ಲ ಏನು ಉಳಿಲಾರ್ದಂಗೆ ಅಭ್ಯಾಸ ಮಾಡಿ ಬಂದೆ. ಓಹೋ, ಭಾಳ ಚಲೋ ಆಯ್ತು. ಖರೆ ನಾವೊಂದು ಮಾತು ಕೇಳೀನಿ, ಏನಾ ಶ್ರುತಂ ಭವತ್ಯಮತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ ಅಂತ ಹೇಳ್ದ. ಅಂದ್ರೆ ಆ ಉಪನಿಷತ್ನಲ್ಲಿ ಹಿಂಗೆ ಬಂದದ, ಅದು ಸಂಸ್ಕೃತದೊಳಗೈತೆ. ಅಂದರೆ ಯಾವುದನ್ನು ಕೇಳಿದರೆ ಎಲ್ಲವನ್ನು ಕೇಳಿದಂತಾಗಿರಬೇಕು, ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗಿರಬೇಕು. ಹಿಂಗೆ ಒಂದು ಐತೆ ಅಂತ ನಾ ಕೇಳೇನಿ. ಇಂಥದ್ದೇನಾರ ನೀ ತಿಳ್ಕೊಂಡು ಬಂದಿ ಏನು ಅಂತ ಕೇಳ್ದ. ಹಾಂ, ಒಂದನ್ನು ತಿಳಿದ್ರೆ ಎಲ್ಲ ತಿಳಿದಂಗೆ ಅಂಥದ್ದು ಎಲ್ಲಿರ್ತೈತೆ ಅಂತ. ಅಯ್ಯೋ ಅಂಜು. ಆವಾಗ ಏನು ಮಾಡ್ಬೇಕಿನ್ನ ಇರ್ತೈತೆ ಅಂದ. ಇರ್ತೈತಿ ಹೇಳಿ ನೋಡೋಣ ಅಂಥದ್ದು ಎಲ್ಲೈತಿ ಅಂದ. ಐತೆಪ್ಪ. ಆವಾಗ ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಸಾಮವೇದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅವ ಹೇಳ್ಯಾನ. ಅಂದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕತ್ತೇವ ಸತ್ಯಂ ಅಂತ 3 ಉದಾಹರಣೆ ಕೊಟ್ಟಾನ ಅಲ್ಲಿ. ಒಂದು ಮಣ್ಣಿನ ಉದಾಹರಣೆ, ಒಂದು ಕಬ್ಬಿಣದ ಉದಾಹರಣೆ, ಒಂದು ಬಂಗಾರದ ಉದಾಹರಣೆ ಕೊಡ್ತಾನೆ. ಒಂದು ಮಣ್ಣನ್ನು ತಿಳಿದರೆ ಮಣ್ಣಿನಿಂದಾದಂಥ ಗಡಿಗೆ, ಮಡಿಕೆ, ಪರ್ಯಾಣ, ಮುಚ್ಚಳ, ಹರಿವೆ, ಕೊಡ, ತತ್ರಾಣಿಗೆ ಎಲ್ಲವನ್ನೂ ತಿಳಿದಂತಾಗುತ್ತದೆ ಒಂದು ಮಣ್ಣನ್ನು ತಿಳಿದರೆ. ಒಂದು ಹೊನ್ನವನ್ನು, ಬಂಗಾರವನ್ನು ತಿಳಿದರೆ ಉಂಗುರ, ಬಳಿ, ಹಾರ, ಮುಗುಮಟ್ಟ, ಕಿವಿಯಾಗಿನ ಹೂ, ಹೀಗೆ ಎಲ್ಲ ಆಭರಣಗಳನ್ನು ತಿಳಿದಂತಾಗುತ್ತದೆ. ಒಂದು ಕಬ್ಬಿಣವನ್ನು ತಿಳಿದರೆ ಕೊಡ್ಲಿ, ಕುರುಪಿ, ಕುಡುಗೋಲ, ಬಾಚಿ, ಬಾಲ, ಕಡಚಿ ಹಿಡ್ಕೊಂಡು ಎಷ್ಟು ಕಬ್ಬಿಣ ಸಾಮಾನುಗಳದಾವಲ್ಲ, ಗುದ್ದಲಿ, ಸನಿಕೆ ಹಿಡ್ಕೊಂಡು ಅವೆಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಈ ದೃಷ್ಟಾಂತಗಳು ಹೇಗೋ ಹಾಗೂ ಒಂದೈತಿ, ಅದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆ ಅಂತ.
ಏಯಪ್ಪ, ಓಹೋ ಹೋ ಹೋ, ಹಿಂಗೈತಲ್ಲ, ನನಗೆ ಗೊತ್ತೇ ಇಲ್ಲ ಇದು. ಮುಖ್ಯ ತಿಳ್ಕೊಬೇಕಾದದ್ದು ಅದನ್ನು ತಿಳಿದಿಲ್ಲ ನೀವು. ಆವಾಗ ಅವ ಅಂದ, ಏನು ಮತ್ತೆ ತಿರುಗಿ ಹೋಗು ಅಂತ. ಅವಗರ ಗೊತ್ತೇ ಇಲ್ಲ ಅನ್ನಂಗೆ ಆತಿದ್ರು. ಅಂಥ ಗುರು ನನಗೆ ಗಂಟು ಬಿದ್ದಿದ್ದ. ಮತ್ತೆ ಅಲ್ಲಿ ಹೋಗಿ ಏನು ಮಾಡೋದೈತಿ ಅಂತೇಳಿ ಆವಾಗ ಬಂದು ಕಾಲಿಗೆ ಬಿದ್ದ. ಇಟ್ಟು ಒಡೆದು ಹೇಳಿದ ಮೇಲೆ ಐತಿ, ಇಲ್ಲೇ ಚೀಸ್ ಇಲ್ಲೇ ಐತೆ ಅಂದ. ಹಿಂಗಾಗಿ ಆಮೇಲೆ ನೀವು ನನಗೆ ಉಪದೇಶ ಮಾಡಿ ಅಂಥೇಳಿ ಬೇಡ್ಕೊಂಡಾಗ ಆಯ್ತು ಆಗಲಿ ಅಂಥೇಳಿ ಅಲ್ಲೇ ಶುರು ಮಾಡ್ತಾನೆ. ಈ ತತ್ವಮಸಿ ಮಹಾವಾಕ್ಯದ ಬಗ್ಗೆ ಅಲ್ಲೇ ಹೇಳ್ಯಾನ. ಅದನ್ನು ಇಲ್ಲಿ ಹೇಳಿದ್ರು ಅವರು. ಸಾಮವೇದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ ಅಲ್ಲಿ ಈ ಶ್ವೇತಕೇತು ಅವನ ಮಗ, ಹುಡುಗನ ಹೆಸರು ಉದ್ದಾಲಕ ಇವ. ಅಲ್ಲಿ ಈ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಿ 11 ಸಲ 11 ದೃಷ್ಟಾಂತಗಳನ್ನು ಕೊಟ್ಟು ತಿಳಿಸ್ಯಾನ ಪೂರ. ಹಿಂಗೈತಿ. ಅದನ್ನು ಇಲ್ಲಿ ಹೇಳಿದ್ರು ಅವ್ರಿಗೆ. सामवेद छांदोग्य उपनिषद विषय षष्ठ पाठक अध्याय विषय श्वेत केतु नामक पुत्र के प्रति इसके पिता उद्दालक मुनि ने उपदेश किया। तत्वमसी महावाक्य का जो प्रथम पद सो तत्पद है ನೋಡಿ. ತತ್ವಮಸಿ ಮಹಾವಾಕ್ಯದಲ್ಲಿ ಬರ್ತಕ್ಕಂಥ ಪ್ರಥಮ ಪದ ತತ್ಪದ ಅಂತ ಹೇಳಿದರು. ಅಂದರೆ ಪದ ಅಂದ್ರೆ ಏನು? ಪದ ಅಂದ್ರೆ ಹಾಡೋದಲ್ಲ. ಮತ್ತು ಪದ ಅಂದ್ರೆ ಏನಂತ ಯಾರಿಗಾರು ಕೇಳ್ತಂತೆ ನಿಮಗೆ? ಅಂದರೆ ಪದ ಎದಕ್ಕಂತಾರೆ ಅಂದರೆ ಅರ್ಥವಾಲ ವರ್ಣ ಅಥವಾ ಅರ್ಥವಾಲ ವರ್ಣ ಸಮುದಾಯಕ್ಕೂ ಪದ ಕಹೆ. ಅರ್ಥವುಳ್ಳಂಥ ವರ್ಣ ಅಂದರೆ ಒಂದೇ ಅಕ್ಷರ ಇರುವಲ್ದಕ್ಕದು. ಒಂದು ಅಕ್ಷರ ಇದ್ದರೂ ಅರ್ಥ ಕೊಡಬೇಕು, ಅಥವಾ ಆ ಅಕ್ಷರಗಳ ಸಮುದಾಯ ಅನೇಕ ಅಕ್ಷರಗಳಿಂದ ಕೂಡಿರಬೇಕು. ಈಗ ಖ ಖ ಅಂದರೆ ಒಂದೇ ಅಕ್ಷರ, ಆಕಾಶ ಅಂತ ಅರ್ಥ ಕೊಡ್ತದೆ. ಗಗನ ಅಂದರೆ ಗಗನ 3 ಅಕ್ಷರದ ಕರೆ ಆಕಾಶ ಅಂತಲೇ ಅರ್ಥ ಕೊಡುತ್ತದೆ. ಹೀಗೆ ಅರ್ಥವುಳ್ಳಂಥ ಒಂದು ಅಕ್ಷರ ಇರಲಿ ಅಥವಾ ಅನೇಕ ಅಕ್ಷರಗಳಿರಲಿ, ಅರ್ಥ ಕೊಡ್ತಕ್ಕಂಥ ಅನೇಕ ಅಕ್ಷರಗಳಿಂದ ಕೂಡಿದ್ದಕ್ಕೆ ಪದ ಅನ್ನುತ್ತಾರೆ. ಇವೆಲ್ಲ ಲಕ್ಷಣ ಸಹಿತ ಅದಾವೆ. ಹಿಂಗೆ ಈಗ ಇಲ್ಲಿ ಅದು ಯಾಕೆ ತತ್ ಪದ ಅಂತ ಬಂದೈತಿಲ್ಲ ಇಲ್ಲಿ. ತತ್ ಪದ ಅಂದ್ರೆ ಪದದ ಬಗ್ಗೆ ಹೆಂಗದ. ಅದಕ್ಕೆ ಇಲ್ಲಿ ಇದು 2 ಅಕ್ಷರಗಳಿಂದ ಕೂಡಿದ್ದದು ತತ್ ಪದ ಹಿಂಗದ. ಇನ್ನು ತತ್ವಂ ಅಸಿ, ತತ್ವಮಸಿ. ತತ್ವಮಸಿ ಅನ್ನೋದೇನೈತಿ ಒಂದು ವಾಕ್ಯ ಐತೆ. ತತ್ವಮಸಿ ಅಂದ್ರೆ ಒಂದು ವಾಕ್ಯ ಐತೆ. ಅದರಲ್ಲಿ ತತ್ವಂ ಅಸಿ ಅಂತ 3 ಪದಗಳಿಂದ ಕೂಡ್ಕೊಂಡೈತೆ ಅದು ತತ್ವಮಸಿ ಅಂತ. ಅಂದ್ರೆ ಆ ವಾಕ್ಯ ಅಂತ ಎದಕ್ಕಂತಾರೆ? ಸೆಂಟೆನ್ಸ್ ಪದಗಳ ಸಮುದಾಯಕ್ಕೆ ವಾಕ್ಯವೆನ್ನುತ್ತಾರೆ. ನೋ, ಹಂಗಲ್ಲ. ಪದಗಳ ಸಮುದಾಯ ಅದೇನು, ಯಾಕಂದ್ರೆ ಸರ್ವಸಾಮಾನ್ಯ ವಾಕ್ಯ ಅಂದ್ರೆ ಅದು ಅರ್ಥ ಕೊಡತೈತಿ. ಹಿಂಗೆ ಅಂದ್ರೆ ಅದನ್ನು ಇಲ್ಲಿ ಹಚ್ಚೋದಿಲ್ಲ.
ಅದು ಮೊದಲು ಹಚ್ಚಬಹುದು. ಎಲ್ಲಿ? ಪದದಲ್ಲಿ ಹಚ್ಚಬಹುದು. ಅದು ಪದ ಅಂತ ಎದಕ್ಕಂತಾರೆ ಅಂದ್ರೆ ಅಕ್ಷರಗಳ ಸಮುದಾಯಕ್ಕೆ ಪದ ಅನ್ನುತ್ತಾರೆ ಅಂತ ಹಿಂಗೆ ಹೇಳಿದರೆ ಗಚಟಪ. ಈಗ ಪದ ಅಂತ ಎದಕ್ಕಂತಾರೆ ಅಂದ್ರೆ ಅನೇಕ ಅಕ್ಷರಗಳಿಂದ ಕೂಡಿದ್ದು ಪದ ಅಂತ ಹಿಂಗಂದರೆ ಗಚಟಪ ಗಚಟಪ 4 ಅಕ್ಷರ ಅದಾವ. ಪದನ ಇದು ಏನೂ ಅರ್ಥ ಕೊಡೋದಿಲ್ಲ. ಅದು ಅಲ್ಲಿ ಹಚ್ಚೋದು, ಇಲ್ಲಿ ಸೆಂಟೆನ್ಸ್ನಲ್ಲಿ ಇಲ್ಲ. ಇದು ವಾಕ್ಯ ಇದೆ. ವಾಕ್ಯ ಅಂದ್ರೆ ಅದು ಒಂದು ಅರ್ಥ ಕೊಡೋದೇ. ಇದು ಮುಂದೆ ಹೋಗಿರ್ತೈತೆ ಅದು. ಆದ್ದರಿಂದ ಇಲ್ಲಿ ಅರ್ಥ ಕೊಡೋದಂತ ಹಿಂಗೇನು ಅರ್ಥದ ಅವಶ್ಯಕತೆ ಇಲ್ಲ ಹಿಂಗೆ. ಆದ್ದರಿಂದ ಯಾಕಂದ್ರೆ ಹಿಂದೆ ಅದನ್ನು ರೆಡಿ ಮಾಡ್ಕೊಂಬಂದೇವಿ. ಅಲ್ಲಿ ಹಿಂದೆ ಬಂದುಬಿಟ್ಟೈತಿ. ಆದ್ದರಿಂದ ಈ ಅನೇಕ ಪದಗಳು ಕೂಡಿ ಒಂದು ವಾಕ್ಯ ಆಗ್ತೈತಿ. ರಾಮನು ಊರಿಗೆ ಹೋದನು. ಹೌದಿಲ್ಲ? ಹಾಗೆ ಅದಕ್ಕೆ ತತ್ ತ್ವಂ ಅಸಿ, ಆ ಪರಮಾತ್ಮನೇ ನೀನು ಇದ್ದಿ, ಆ ಪರಮಾತ್ಮನೇ ನೀ ಅದಿ. ಹಿಂಗೆ ಅದಕ್ಕೆ ಇಲ್ಲಿ ತತ್ವಮಸಿ ಅಂಥೇಳಿ ಏನು ಐತಲ್ಲ, ಅದರ ಮೇಲೆ 159ನೇ ಟಿಪ್ಪಣಿ ಐತಿ. ಅದು ದೊಡ್ಡ ಟಿಪ್ಪಣಿ ಐತೆ ಆಗಲಿ. इस तत्वमसी की न्याय ಅಂದರೆ ಈ ತತ್ವಮಸಿಯಂತೆ ಅಂದರೆ ಪ್ರಜ್ಞಾನಂ ಬ್ರಹ್ಮ ಏ ಋಗ್ವೇದ ಕಾಮವಾಕ್ಯ ಅಂತ. ಈಗ ಎಲ್ಲ 4 ವೇದಗಳಲ್ಲಿ 4 ಮಹಾವಾಕ್ಯಗಳು ಇರುತ್ತವೆ. ವೇದಗಳು 4 ಯಾವುವು? ಋಗ್ವೇದ ಸಾಮ ಅಥರ್ವಣ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4. ಈ 4 ವೇದಗಳಲ್ಲಿ 4 ಮಹಾವಾಕ್ಯಗಳು ಇರುತ್ತವೆ. ಅವುಗಳ ಬಗ್ಗೆ ಹೇಳ್ತಾರೆ ಈಗೆಲ್ಲ. ಈಗ ಒಂದು ತೊಗೊಂಡ್ರೆ ಇದನ್ನು ಏನು, ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ತತ್ವಮಸಿ ಅನ್ನೋ ಮಹಾವಾಕ್ಯ ಐತಿ ಅಂತ ಹೇಳಿದರು. ಇಸ್ ತತ್ವಮಸಿ ಕಿ ನ್ಯಾಯ ಅಂದ್ರೆ ಈ ತತ್ವಮಸಿ ಅನ್ನೋದು ಏನೈತಲ್ಲ, ಈ ತತ್ವಮಸಿ ಇದು ಉಪದೇಶಪರ ವಾಕ್ಯ ಅನ್ನುತ್ತಾರೆ ಇದಕ್ಕೆ. ಈ ತತ್ವಮಸಿ ಅನ್ನೋ ಅದು ಏನು ಮಹಾವಾಕ್ಯ ಐತಲ್ಲ, ಇದು ಉಪದೇಶಪರ ವಾಕ್ಯ. ತತ್ವಮಸಿ ಉಪದೇಶಪರ ವಾಕ್ಯ. ಉಳಿದ 3 ವಾಕ್ಯಗಳು ಅನುಭವಪರ ವಾಕ್ಯವು ಅಂತ ಹಿಂಗೆ ಒಂದು ಗ್ರೇಡ್ ಮಾಡ್ತಾರೆ ಅದಕ್ಕೆ ಬೇರೆ. ತತ್ವಮಸಿ ಉಪದೇಶಪರ ವಾಕ್ಯ, ಉಳಿದ 3 ವಾಕ್ಯಗಳು ಅನುಭವಪರ ವಾಕ್ಯಗಳು. ಅದೇ ಆಯಿತು. ಅಂದ್ರೆ ಈಗ ಇಲ್ಲಿ ನೋಡು, ಅದನ್ನು ಒಂದು ಇದರಿಂದ ಇಲ್ಲಿ ಇದು ಮಾಡ್ತಾರೆ ಅದನ್ನು. ಅಂದ್ರೆ ಈಗ ಅದು ಅಂದರೆ ಒಂದೊಂದು ಕಲ್ಪನೆಗಳು ಈ ರೀತಿ ಬೇರೆ ಬೇರೆ ಮಾಡೋದು ಅಂತ ಹಿಂಗೆ. ಈಗ ತತ್ವಮಸಿ ಒಂದು ರೀತಿಯಿಂದ ಹೇಳ್ದೀನಿ ನಾ. ಏನು? ತತ್ವಮಸಿ ಉಪದೇಶ ಪರವಾಕ್ಯ, ಉಳಿದ 3 ಅನುಭವ ಪರವಾಕ್ಯ ಅಂತ ಒಂದು. ಎರಡನೇದು ತತ್ವಮಸಿ ಶ್ರವಣ ಪರ ಐತಿ. ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಇವು 2 ಮನನ ಪರವಾಕ್ಯದವು. ಆ ಗ್ರಂಥದಾಗ ಬರೆದಿರ್ಬೇಕು ಅವರು.
ಆ ಗ್ರಂಥನ ನೋಡಿ ನಾವು ಹೇಳೋದಿಲ್ಲ, ನಮ್ಮ ಅನುಭವದಿಂದ ನಾವು ಹೇಳ್ತೀವಿ. ತಿಳಿತಾ? ಹಾಂ. ಅಲ್ಲದೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಿಧಿಧ್ಯಾಸನ ಪರ. ಅಂದರೆ ಇದ್ರಾಗ ಏನು ಬರ್ತಾವಂದ್ರೆ ಶ್ರವಣ ಮನನ ನಿಧಿಧ್ಯಾಸನಗಳು ಕೂಡ ಬರುತ್ತವೆ. ಹಿಂಗದ. ಅಂದರೆ ತತ್ವಮಸಿ ಶ್ರವಣ ಪರವಾಕ್ಯ, ಅಯಮಾತ್ಮ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಇವೆರಡು ಮನನ ಪರವಾಕ್ಯ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಿಧಿಧ್ಯಾಸನ ಪರವಾಕ್ಯ ಅಂತ ಹೀಗೂ ಮಾಡಲ್ಪಡುತ್ತದೆ. ಇನ್ನು ಈ ಎರಡನೇದು ಪ್ರಜ್ಞಾನಂ ಬ್ರಹ್ಮ ಋಗ್ವೇದಕ ಮಹಾವಾಕ್ಯ. ಪ್ರಜ್ಞಾನಂ ಬ್ರಹ್ಮ ಅನ್ನೋದೇನೈತಲ್ಲ, ಪ್ರಜ್ಞಾನಂ ಬ್ರಹ್ಮ ಅನ್ನೋದು ಋಗ್ವೇದದ ಐತರೇಯ ಉಪನಿಷತ್ತಿನಲ್ಲಿ ಬರ್ತದೆ. ಇದು ಋಗ್ವೇದದೊಳಗೆ ಐತರೇಯ ಉಪನಿಷತ್ತು ಅಂತ ಐತಿ. ಋಗ್ವೇದ ಅನ್ನೋದು ವೇದ ಆಯಿತು. ಆ ವೇದದಲ್ಲಿ ಉಪನಿಷತ್ತು ಯಾವುದು? ಈಗ ಆಗಲೇ ಏನು ಹೇಳ್ತು, ಸಾಮವೇದ ಛಾಂದೋಗ್ಯ ಉಪನಿಷತ್ತು. ಅದರಂತೆ ಇಲ್ಲಿ ಋಗ್ವೇದ ಅಂದಾಗ ಐತರೇಯ ಉಪನಿಷತ್ತಿನಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತ ಬಂದಿದೆ. ಇದಕ್ಕೆ ಲಕ್ಷಣ ವಾಕ್ಯನೂ ಅನ್ನುತ್ತಾರೆ. ಲಕ್ಷಣ ವಾಕ್ಯ ಪ್ರಜ್ಞಾನಂ ಬ್ರಹ್ಮ ಅಂದರೆ ಏನು ಗೊತ್ತಾನೆ? ಇರ್ತು ಅದನ್ನು ಕೆಣ್ಕೋದು ಬೇಡ. ಅರಿವೇ ಬ್ರಹ್ಮ ಅಂದ್ರೆ ಅಂದರೆ ಅಲ್ಲಿ ಉಪನಿಷತ್ತಿನಲ್ಲಿ ಹಿಂಗೆ ಹೇಳಿರೋದು. ಅಂದರೆ ನಾವು ಯಾವುದನ್ನು ಕಣ್ಣಿನಿಂದ ನೋಡುತ್ತೇವೆಯೋ, ಯಾವುದನ್ನು ಕಿವಿಯಿಂದ ಕೇಳುತ್ತೇವೆಯೋ, ಅಂದರೆ ರೂಪಜ್ಞಾನ ಆಗುವಲ್ಲಿ, ಹಾಂ, ಮತ್ತು ಕಿವಿಯಿಂದ ಕೇಳುತ್ತೇವೆಯೋ ಹೀಗೆ ಇವು ಎಲ್ಲ ಅಂದರೆ ಪಂಚ ಜ್ಞಾನೇಂದ್ರಿಯಗಳಿಂದ ಯಾವ ಯಾವ ವಸ್ತುವಿನ ಜ್ಞಾನ ಆಗ್ತೈತಲ್ಲ ಅದು ಅಂತ ಅದಕ್ಕೆ ಅರು ಅಂತಾರಲ್ಲ. ಹಿಂಗದು ಅದು ಏನೈತಿ ಪ್ರಜ್ಞಾನಂ ಅನ್ನೋದಕ್ಕೆ ಈ ರೀತಿ ಅರ್ಥ ಮಾಡ್ತಾರೆ. ಅದಕ್ಕೆ ಪ್ರಜ್ಞಾನಂ ಅಂದ್ರೆ ಈ ನೇತ್ರ ಶ್ರೋತ್ರ ಮೊದಲಾದ ಪಂಚ ಜ್ಞಾನೇಂದ್ರಿಯಗಳಿಂದ ಯಾವ ಯಾವ ವಸ್ತುವಿನನ್ನು ನಮ್ಮ ಅಂತಃಕರಣ ವೃತ್ತಿ ದ್ವಾರ ಇವುಗಳ ಅರಿವಾಗುತ್ತದೆ, ಜ್ಞಾನವಾಗುತ್ತದೆಯೋ ಅದುವೇ ಪ್ರಜ್ಞಾನ ಅಂತ. ಅದರ ಹಿನ್ನೆಲೆ ಕಾರಣವಾದದ್ದು ಯಾವುದು? ಪ್ರಜ್ಞಾನ ಅಂತ ಐತಿ. ಅಂದ್ರೆ ಪ್ರಜ್ಞಾನ ಅಂದ್ರೆ ಅರು ಅಥವಾ ಜ್ಞಾನ, ತಿಳುವಳಿಕೆ. ಬ್ರಹ್ಮ ಅಂದ್ರೆ ಪ್ರಜ್ಞಾನಂ ಬ್ರಹ್ಮ ಐತಿಲ್ಲ. ಇದು ಒಂದು ಪ್ರಜ್ಞಾನ ಅನ್ನೋದು ತೊಂಪದ ಆಯ್ತು. ಅದು ಇದ್ರಾಗ ಹಿಂಗೂ ಐತೆ. ಮತ್ತೆ ಅಲ್ಲಿ ತತ್ವಮಸಿ ಒಳಗೆ ತತ್ಪದ ಮೊದಲೈತಿ, ತೊಂಪದ ಹಿಂದಿಗಡೆ ಐತಿ. ಈ ಉಳಿದ ಮೂರು ವಾಕ್ಯಗಳಲ್ಲಿ ತ್ವಂಪದ ಮೊದಲದವು, ತತ್ಪದ ಹಿಂದಿಗಡೆ ಐತಿ. ಇಲ್ಲೇ ನೋಡಲ್ಲ, ಪ್ರಜ್ಞಾನ ಬ್ರಹ್ಮ ಹಿಂದಿಗಡೆ ಬರ್ತಾರೆ ತತ್ಪದ. ಹಿಂಗಲ್ಲ. ಅಂದರೆ ಸಾಮಾನ್ಯ ಯಾವ ಚತುರ್ಮುಖ ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳೇನದಾರಲ್ಲ, ಈ ಇಂದ್ರಾದಿ ದೇವತೆಗಳನ್ನು ಮೊದಲು ಮಾಡಿಕೊಂಡು, ಮನುಷ್ಯರನ್ನು ಮೊದಲು ಮಾಡಿಕೊಂಡು, ಪಶು ಪಕ್ಷಿಗಳ ಈ ಚರಾಚರ ಎಲ್ಲದರಲ್ಲಿ ವ್ಯಾಪಕವಾದಂಥ ಚೈತನ್ಯವೇ ಬ್ರಹ್ಮ ಅಂತ ಹೇಳಲ್ಪಡುತ್ತದೆ. ಹಿಂಗೆ ಹೇಳಿತೆ ಅದರಲ್ಲಿ ವೇದದಲ್ಲಿ. ಇರಲಿ, ಅದನ್ನೇ ಕೆಣ್ಕೋದು ಬೇಡ. ಈಗ ಇದ್ದದ್ದನ್ನು ತೊಗೊಂಡೋರು.
ಈ ರೀತಿ ಪ್ರಜ್ಞಾನಂ ಬ್ರಹ್ಮ ಅನ್ನೋದು. ಮತ್ತು ಅಹಂ ಬ್ರಹ್ಮಾಸ್ಮಿ ಇದು ಹಾಂ, ಅದರ ವೇದ ಯಾವುದು? ಯಜುರ್ವೇದ. ಏನು ಏನೋ ಅದೈತೆ ಕರೆ, ಅದನ್ನು ಬೇಡ ಇರಲಿ. ಯಜುರ್ವೇದ ಅಂದ್ರೆ ಯಾವ ಯಜುರ್ವೇದ ಅಂತ ಕೇಳಿದ್ರೆ ಅಂದ್ರೆ ಏನು ಗೊತ್ತ? ಅಪ್ಪ ಯಜುರ್ವೇದ ಏಸದಾವತ್ತು ಒಂದ ಇರೋದು ಮತ್ತು ಅದ ಹೇಳೇನಿ ಅಲ್ಲ ಹಿಂಗೆ ಅಂದ್ರೆ ಅದಕ್ಕೆ ಭಾಳ ಮಂದಿ ಗೊತ್ತಿಲ್ಲ ಅದು. ಅಂದರ್ವಾಲಿ ಬಾತೆ ಅದು ಯಾಕೆ ಹಂಗೆ ಆಗೈತಿ, ಎರಡೇ ಭಾಗ ಯಾಕೆ ಆಯಿತು ಅನ್ನೋದು ಹೇಳೇನ. ಅದೇ ಹಾಂ, ಅದಕ್ಕೆ ಇದು ಶುಕ್ಲ ಯಜುರ್ವೇದ. ಇದು ಏನು? ಹಾಂ, ಅದು ಶುಕ್ಲ ಕೃಷ್ಣ. ಶುಕ್ಲ ಕೃಷ್ಣ ಎರಡು ಭಾಗ ಐತೆ ಅದು. ಮತ್ತು ಈ ವಾಕ್ಯ ಯಾವ ವೇದ? ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಕೇಳಿದ್ರಂದ್ರೆ ಏನು? ಆ ಉಪನಿಷತ್ತುಗಳ ಮೇಲಿಂದ ಕಂಡು ಹಿಡಿಬೇಕು ಅದನ್ನು. ಹಾಂ, ಕಠೋಪನಿಷತ್ತು, ತೈತ್ರಿಯ ಉಪನಿಷತ್ತು, ಶ್ವೇತಾಶ್ವತರ ಉಪನಿಷತ್ತು ಇವೆಲ್ಲ ಕೃಷ್ಣ ಯಜುರ್ವೇದಕ್ಕೆ ಸೇರಿದ್ದು ಅದಾವೆ. ಈಶಾವಾಸ್ಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತು ಇವೆಲ್ಲ ಶುಕ್ಲ ಯಜುರ್ವೇದಕ್ಕೆ ಸೇರಿದ್ದು ಅದಾವೆ. ಇಷ್ಟೆಲ್ಲ ಗೊತ್ತಬೇಕಲ್ಲ ಮಜನು. ಇಷ್ಟೆಲ್ಲ ಅಪ್ಪ ಇದೇ ನಮಗೇನು ನೆಲ್ಕೊ ಮಾತಲ್ಲ ಇವೆಲ್ಲ. ಅಷ್ಟೆಲ್ಲ ವೇದ ಉಪನಿಷತ್ತು ಎಲ್ಲ ಗೊತ್ತಬೇಕಲ್ಲ ನಾವು. ಅಲ್ವಾ ನೀನು ಬೀಸ್ಕೋತ ಕುಂದ್ರದನ ಅದು ಈಗ ಭಾಳ ಐತೆ ಅದು. ಸುಮ್ಮ ಈಗ ಟೈಮ್ ಹೋಗ್ತದೆ, ಎಲ್ಲರೂ ಬ್ಯಾಡ್ತಾರೆ. ಮತ್ತು ನೀನು ಒಬ್ಬನ ಸಲ ಹೇಳಿ ಮಾಡ ಏನಿದ್ದಿ ಈಗ ಅದು ಹಿಂದೆಗಡೆ ಇಲ್ಲಿ ಇಲ್ಲಿ ಟೈಮ್ ಐತಿ ಇದು. ಹಾಂ, ಅದಕ್ಕೆ ಇದು ಒಬ್ಬನ ಸಲ ಹೇಳ್ಕೊಂತಿರೋದಿಲ್ಲ. ಹಾಂ, ಈಗ ಅಹಂ ಬ್ರಹ್ಮಾಸ್ಮಿ ಯಹ ಇದು ಪ್ರಜ್ಞಾನಂ ಬ್ರಹ್ಮ ಆಯ್ತಾ. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಯಜುರ್ವೇದಕ ಬೃಹದಾರಣ್ಯಕ ಉಪನಿಷತ್ತು ಮಹಾವಾಕ್ಯ. ಇದು ಅನುಭವ ವಾಕ್ಯ ಅಂತಾರೆ ಇದಕ್ಕೆ. ಇನ್ನು ಅಯಮಾತ್ಮ ಬ್ರಹ್ಮ ಅನ್ನೋದು ನಾಲ್ಕನೇದು. ಇದು ಅಥರ್ವಣ ವೇದದ ಏನಂದೀನಿ? ಮುಂಡಕ ಮಾಂಡುಕ್ಯ ಹಿಂಗೆ ಹೇಳ್ದಾವು. ಏನಂದಿ? ಮಾಂಡೋಕ್ಯ ಅಲ್ಲ, ಅದು ಮಾಂಡುಕ್ಯ. ಮಾಂಡುಕ್ಯ ಮಾಂಡುಕ್ಯ ಉಪನಿಷತ್ತು. ಮಾಂಡೋಕ್ಯ ಅಲ್ಲ, ಮಾಂಡುಕ್ಯ. ಹಾಂ, ಸಾಕ್ಷಾತ್ಕಾರ ವಾಕ್ಯ ಅಂಥೇಳಿ. ಇನ್ನೊಂದು, ಈಗ ನಾವು ಆ ನಾಲ್ಕು ವೇದದ ನಾಲ್ಕು ಮಹಾವಾಕ್ಯಗಳನ್ನು ಹೇಳಿದ್ವಿ, ಅಲ್ಲದೆ ಅವುಗಳ ಉಪನಿಷತ್ತುಗಳನ್ನು ಕೂಡ ಹೇಳಿದ್ವಿ. ಇನ್ನೂ ಒಂದು ಅದರಾಗ ಮಹತ್ವದ್ದು ಇನ್ನೂ ಒಂದು ಮಾತದು. ಏನದು? ಕೆಲವೊಂದು ಗೊತ್ತಿಲ್ಲದನ್ನು ಹೇಳೋದೇ ಅಜ್ಞಾತ ಜ್ಞಾಪಕಂ ಹಿ ಪ್ರಮಾಣಂ ಅಂದಂಗೆ. ಅಂದರೆ ಈ ನಾಲ್ಕು ವೇದಗಳಲ್ಲಿ ಎಷ್ಟೆಷ್ಟು ಶಾಖೆಗಳಿವೆ ಅಂತ ಕೇಳಿದರೆ ಸಾಮವೇದದಲ್ಲಿ 1000 ಶಾಖೆಗಳಿವೆ. ಸಾಮವೇದದಲ್ಲಿ 1000 ಶಾಖೆಗಳಿವೆ. ಸಾಮವೇದಗಳಲ್ಲಿ 1000 ಶಾಖೆಗಳು. ಮತ್ತು ಋಗ್ವೇದದಲ್ಲಿ
109 ಶಾಖೆಗಳು. ಋಗ್ವೇದದಲ್ಲಿ 109 ಶಾಖೆಗಳು. ಅಹಂ ಬ್ರಹ್ಮಾಸ್ಮಿ ಅನ್ನುವ ಯಜುರ್ವೇದದಲ್ಲಿ 21 ಶಾಖೆಗಳು. ಬರಾಬರಿ ಆಯ್ತಳ. ಆಮೇಲೆ ಅಯಮಾತ್ಮ ಬ್ರಹ್ಮ ಅನ್ನುವ ಅಥರ್ವಣ ವೇದದಲ್ಲಿ 50 ಶಾಖೆಗಳು. ಹೀಗೆ ಎಲ್ಲ ಕೂಡಿ 1180, ಅರ್ಥಾತ್ 1180 ಶಾಖೆಗಳು 4 ವೇದಗಳಲ್ಲಿ ಕೂಡಿ. ಇನ್ನು ಅದೇ ಉಪನಿಷತ್ತು ಅಂದ್ರೂ ಶಾಖೆ ಅಂದ್ರೆ ಒಂದೇ. ಇನ್ನೂ ಮತ್ತೊಂದು ರೀತಿಯಲ್ಲಿ 3 ವಿಭಾಗ ಮಾಡಲ್ಪಡುತ್ತದೆ. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂಥೇಳಿ 4 ವೇದಗಳಲ್ಲಿ. 4 ವೇದಗಳಲ್ಲಿ ಕೂಡಿಕೊಂಡು ಕರ್ಮಕಾಂಡಕ್ಕೆ ಉಪನಿಷತ್ತುಗಳು ಅವು ಎಷ್ಟು ಭಾಗಗಳು, ಕರ್ಮಕಾಂಡದ ಭಾಗಗಳು 840 ಶಾಖೆಗಳು. 840 ಶಾಖೆಗಳು ಕರ್ಮವನ್ನೇ ಬೋಧ ಮಾಡುತ್ತವೆ. 232 ಶಾಖೆಗಳು ಉಪಾಸನೆಯನ್ನು ಬೋಧ ಮಾಡುತ್ತವೆ. ಕರ್ಮ ಕಾಂಡದ, 232 ಉಪಾಸನಾ ಕಾಂಡದ ಶಾಖೆಗಳು, 108 ಜ್ಞಾನಕಾಂಡ ಅಂತ ಹೇಳುವ ಉಪನಿಷತ್ ಅಂತಾರೆ ಇವಕ್ಕೆ. ವೇದ ಶಿರೋಭಾಗ್ ಉಪನಿಷತ್. ಎಲ್ಲ ಉಪನಿಷತ್ತು ಅನ್ನೋದಕ್ಕಿಂತ ಇವು ನಿಜವಾದ ಉಪನಿಷತ್ತು. ಇವು ಜೀವ ಬ್ರಹ್ಮರ ಏಕತ್ವವನ್ನು ಬೋಧಿಸ್ತಕ್ಕಂಥವು. ಬ್ರಹ್ಮ ವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ್ ಉಪನಿಷತ್. ಉಪನಿಷತ್ ಅಂತ ಎದಕ್ಕಂತಾರೆ, ಅದರ ಲಕ್ಷಣ ಏನು ಅಂತ ಕೇಳಿದರೆ, ಉಪನಿಷತ್ ಅಂತ ಎದಕ್ಕಂತಾರೆ, ಉಪನಿಷತ್ತಿನ ಲಕ್ಷಣ ಏನು ಅಂತ ಕೇಳಿದರೆ, ಬ್ರಹ್ಮ ವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ್ ಉಪನಿಷತ್. ಬ್ರಹ್ಮವಿದ್ಯಾ ಪ್ರತಿಪಾದಕ, ಬ್ರಹ್ಮವಿದ್ಯೆಯನ್ನೇ ಪ್ರತಿಪಾದನೆ ಮಾಡತಕ್ಕಂಥ ವೇದ ಶಿರೋಭಾಗ್ ಅಂದರೆ ವೇದದ ಕೊನೆಯಲ್ಲಿ ಬರ್ತಕ್ಕಂಥವುಗಳಿಗೆ ಉಪನಿಷತ್ ಅನ್ನುತ್ತಾರೆ. इरले हाँ, जो तत्पद का वाच्यार्थ ईश्वर है और लक्ष्यार्थ शुद्ध ब्रह्म है, सोई ऊपर लिखे 3 महावाक्यगत ब्रह्म शब्द का वाच्यार्थ और लक्ष्यार्थ है. ಏನು ಹೇಳಿದರು ಅಂದರೆ, ತತ್ಪದದ ವಾಚ್ಯಾರ್ಥ ಈಶ್ವರನಿದ್ದಾನೆ. ಈಗ ತತ್ವಮಸಿ ಮಹಾವಾಕ್ಯ ಹೇಳಿದ್ರಿಲ್ಲ, ತತ್ಪದದ ವಾಚ್ಯಾರ್ಥ ಈಶ್ವರ ಮತ್ತು ಲಕ್ಷ್ಯಾರ್ಥ ಶುದ್ಧ ಬ್ರಹ್ಮ. ವಾಚ್ಯಾರ್ಥ ಈಶ್ವರ, ಲಕ್ಷ್ಯಾರ್ಥ ಶುದ್ಧ ಬ್ರಹ್ಮ.
ಸೋಯಿ ಉಪರ್ಲಿಕ್ಕೆ ತೀನ್ ಮಹಾವಾಕ್ಯ, ಉಳಿದ 3 ವಾಕ್ಯಗಳದಾವಲ್ಲ ಏನು ಅಂದ್ರೆ ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಅಂತ ಅದಾವಲ್ಲ, ಇವುಗಳಲ್ಲಿನೂ ಕೂಡ ಈ ಬ್ರಹ್ಮ ಅಂತೇನು ಶಬ್ದ ಬಂದದಲ್ಲ, ಬ್ರಹ್ಮ ಶಬ್ದದ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಇಲ್ಲಿ ಹಂಗೆ ತತ್ಪದಕ್ಕೆ ಹೇಳಿದಿವಲ್ಲ, ತತ್ ಪದದ ವಾಚ್ಯಾರ್ಥ ಈಶ್ವರ, ಲಕ್ಷ್ಯಾರ್ಥ ಶುದ್ಧ ಬ್ರಹ್ಮ. ಹಂಗೆ ಅಲ್ಲಿನೂ ಕೂಡ ತತ್ ಪದ ಬಂದಾವಲ್ಲ, ಬ್ರಹ್ಮ ಬ್ರಹ್ಮ ಬಂದಾವಲ್ಲಿ, ತತ್ ಬಂದಿಲ್ಲ ಅಲ್ಲಿ ಬ್ರಹ್ಮ. ತತ್ ಅಂದರು ಬ್ರಹ್ಮ, ಬ್ರಹ್ಮ ಅಂದರು ಒಂದ. ಅಲ್ಲಿ ಈ 4 ವಾಕ್ಯಗಳಂದ್ರೆ ಪರಮಾತ್ಮನ ಬಗ್ಗೆ ಹೇಳೋದು, ಪದ ಜೀವನ ಬಗ್ಗೆ ಹೇಳೋದಿರ್ತೈತಿ. ಆದ್ರೆ ಅದು ಹಿಂಗೆ ಮೊದಲು ಪರಮಾತ್ಮನ ಬಗ್ಗೆ ತತ್ ಅಂತ ತೊಗೊಂಡೈತಿ. ಇವು ಜೀವನನ್ನು ಮೊದಲು ತೊಗೊಂಡವು. ಅಯಮ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಹಿಂಗೆ ಜೀವನ ಮೊದಲು ತೊಂಪದ ಮೊದಲು ಇವುಗಳಲ್ಲಿ 3 ವಾಕ್ಯಗಳಲ್ಲಿ ಹಿಂಗೈತಿ. ಅದಕ್ಕೆ ಅವ್ರೇನು ಹೇಳ್ತಾರೆ, ಅದು ಎಲ್ಲೇ ಬರಲಿ, ಅಚ್ಚಕೈ ಬರಲಿ, ಇಚ್ಚಕ ಬರಲಿ, ಪರಮಾತ್ಮ ಸಂಬಂಧಿ ಏನು ಬರ್ತೈತಲ್ಲ ಅದು ವಾಚ್ಯಾರ್ಥದಲ್ಲಿ ಈಶ್ವರ ತಿಳ್ಕೊ, ಲಕ್ಷ್ಯಾರ್ಥದಲ್ಲಿ ಶುದ್ಧ ಬ್ರಹ್ಮ ತಿಳ್ಕೊ. ಮತ್ತು ಈ ಜೀವ ಸಂಬಂಧಿ ಏನು ಬರ್ತಾವಲ್ಲ ಪದದ ಬಗ್ಗೆ, ಇವುಗಳಲ್ಲಿನೂ ಕೂಡ ವಾಚ್ಯಾರ್ಥ ಈ ಜೀವ ಕರ್ತೃತ್ವ ವಕ್ತೃತ್ವ ಕೂಡಿದ್ರಿಂದ ಜೀವ. ಇಲ್ಲಿ ಕೆಳಗೆ ಹೇಳ್ತಾರೆ ಅವರು, जो पद का वाच्यार्थ जीव है और लक्ष्यार्थ कूटस्थ साक्षी है. ಪದದ ವಾಚ್ಯಾರ್ಥದಲ್ಲಿ ಜೀವ, ಲಕ್ಷ್ಯಾರ್ಥ ಕೂಟಸ್ಥ ಸಾಕ್ಷಿ. ಕೂಟಸ್ಥ ಅಂದರು ಸಾಕ್ಷಿ ಅಂದರು ಒಂದೇ. ಸೋಯಿ ಉಕ್ತ 3 ಮಹಾವಾಕ್ಯಗತ, ಅದು ಆ 3 ಮಹಾವಾಕ್ಯಗಳಲ್ಲಿ ಕೂಡ ಪ್ರಜ್ಞಾನಂ, ಅಹಂ, ಅಯಮಾತ್ಮ, ಈ 3 ಪದ ಸಹಿತ ಆತ್ಮ ಇನ್ನು 3 ಪದನಕ ವಾಚ್ಯಾರ್ಥದಲ್ಲಿ ಜೀವ ತಿಳ್ಕೊರೋದು. ಅವ್ರು ಲಕ್ಷ್ಯಾರ್ಥದಲ್ಲಿ ಕೂಟಸ್ಥ ಸಾಕ್ಷಿ ಅಂತ ತಿಳ್ಕೊಬೇಕು. ಹಿಂಗೆ ಅವ್ರು ಸಾರೇ ತತ್ವಮಸಿ वाक्य का जो जीव ब्रह्म की एकता अर्थ है सोई उक्त 3 ಮಹಾವಾಕ್ಯ. ಅಂದರೆ ಒಂದು ತತ್ವಮಸಿ ಮಹಾವಾಕ್ಯದ ಗೊತ್ತೈತಿ ನಿಮಗೆ. ಏನು ಗೊತ್ತೈತಿ? ಜೀವ ಬ್ರಹ್ಮರ ಏಕತಾ ರೂಪ ಅರ್ಥ ಐತಿ. ಅದು ಜೀವ ಬ್ರಹ್ಮರಿಗೆ ಅಭೇದ ಮಾಡೈತಿ, ಹೌದಿಲ್ಲ? ಅದೇ ರೀತಿ ಆ ಉಳಿದ 3 ವಾಕ್ಯಗಳಲ್ಲಿನೂ ಕೂಡ ಜೀವ ಬ್ರಹ್ಮರಿಗೆ ಅಭೇದತನ ತಿಳ್ಕೋರಿ. ಹೆಂಗೆ ಅಂದ್ರೆ ಒಂದರ ಬಗ್ಗೆನೇ ಎಲ್ಲ ಕಡೆ ಹೇಳ್ಕೊಂಡು ಬಂದ ತತ್ವಮಸಿ ಅಷ್ಟೇ ಹೇಳೈತಿ. ಈ ಉಳಿದ ಮಹಾವಾಕ್ಯಗಳ ಬಗ್ಗೆ ಎಲ್ಲಿ ಹೇಳಿಲ್ಲ ಹೇಳ್ತಾ. ಆದರೂ ನೀವು ಹಿಂಗೆ ರೀತಿ ತಿಳ್ಕೋರಿ, ಇದೇ ರೀತಿ ಅವುಗಳಲ್ಲಿ ಹಚ್ಚಿರಿ. 200 ಪ್ರಶ್ನೆ ನಂಬರ್ 200. ತ್ವಂ ಪದ ಸೋ ಕ್ಯಾ ಹೈ? ತ್ವಂ ಪದ ಅಂದ್ರೇನು? इसी ही तत्वमसी महावाक्य का दूसरा पद सो त्वं पद है. ಇದೇ ಮಹಾವಾಕ್ಯನ ತತ್ವಮಸಿ ಐತಲ್ಲ, ಆ ತತ್ವಮಸಿ ಮಹಾವಾಕ್ಯದ 2ನೇ ಪದ. ಆಗಲೇ ತ್ವಂಪದ ತತ್ಪದದ್ದು ಹೇಳಿದ್ವಿ, ಈಗ 2ನೇದು ತ್ವಂಪದ. ಇನ್ನು 201ನೇ ಪ್ರಶ್ನೆ. ವಾಚಾರ್ಥ ಲಕ್ಷ್ಯಾರ್ಥ ಸೋ ಕ್ಯಾ ಹೈ? ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂದ್ರೇನು? ಈಗ ಆ ತತ್ವಪದದಲ್ಲಿ ವಾಚಾರ್ಥ ಲಕ್ಷ್ಯಾರ್ಥ, ತ್ವಂಪದದಲ್ಲಿ ವಾಚಾರ್ಥ ಲಕ್ಷ್ಯಾರ್ಥ ಅಂತ ಹೇಳಿದ್ರಿ. ವಾಚಾರ್ಥ ಲಕ್ಷ್ಯಾರ್ಥ ಅಂದ್ರೆ ಏನು? ಇದು ಮುಂದೆ ತತ್ಪದದಲ್ಲಿ ತ್ವಂಪದದಲ್ಲಿ ಹಚ್ಚೋದು, ಅದು ಮುಂದೆ ನೋಡೋಣ, ಹೌದಿಲ್ಲ? ಅಂದಾಗ ಈಗ ಹೇಳ್ತಾರೆ ಅವರು, शब्द का अर्थ के साथ ही जो संबंध. ಶಬ್ದ ಅಂದರೆ ಶಬ್ದದ ಲಕ್ಷಣ ಏನು? ಶಬ್ದ ಅದಕ್ಕಂತಾರೆ
ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ. ಶಬ್ದ ಅಂತ ಅದಕ್ಕೆ ಅನ್ನಬೇಕು ಅಂದರೆ ಪ್ರತಿಯೊಂದಕ್ಕದವು ಶಬ್ದ ಎಲ್ಲ. ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ. ಈ ರೀತಿ ಪ್ರತಿಯೊಂದಕ್ಕೆಲ್ಲ ಹಿಂಗೆಲ್ಲ ಸರ್ವಸಾಧಾರಣ ಭಾಳ ಇಲ್ಲಿ ಎಲ್ಲ ಕಡೆ ನಡೆಯೋದು ಭಾಳ ಕಠಿಣ ಇದು. ಎಲ್ಲೋ ಬ್ರದರ್ ಎಲ್ಲೋ ಗೊತ್ತಿಲ್ಲ, ಇರಲಿ. ಶಬ್ದ ಅದಕ್ಕಂತಾರೆ ಅಂದರೆ ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ. ಆ ಶಬ್ದದ ಬಗ್ಗೆ ಭಾಳ ಗುಮ್ಮೈತಿ. ಹಾಂ, ಅದು ಮುಂದೆ ಆ ಶಬ್ದ ಧ್ವನಿ ರೂಪ ಶಬ್ದ, ವರ್ಣರೂಪ ಶಬ್ದ ಅಂತೇಳಿ ಪ್ರಕಾರ ಇದೆ. ಮತ್ತು ಧ್ವನಿ ರೂಪ ಶಬ್ದದಲ್ಲಿ ತಾರತ್ವ ಮಂದತ್ವ ಅಂತ ಎರಡು ಪ್ರಕಾರವಾಗಿದೆ ಅಂತ ಹಿಂಗೆ ಹಿಡ್ಕೊಂಡು ಅದು ಶಬ್ದದಲ್ಲಿ ಶಬ್ದತ್ವ ಜಾತಿ, ಅದು ವ್ಯಾಪ್ಯ ಜಾತಿ, ವ್ಯಾಪಕ ಜಾತಿ, ಭಾಳ ಗುಮ್ಮೈತಿ. ಬರೀ ಶಬ್ದ ಅಂದ್ರೆ ಅದಕ್ಕೆ ಈ ಕೆದರೋದು ಬೇಡ ಅದನ್ನ ಹಿಂಗೆ ಸುಮ್ಮನೆ ಸ್ವಲ್ಪ ಏನು ಹೇಳ್ದಂಗೆ ಬಿಟ್ಟಂಗೆ ಅದು. ಈಗ ಆದ್ರೆ ಸಂದರ್ಭ ಬರ್ತೈತಿ, ಯಾವಾಗ ಹೇಳೋಲ್ಲ ಆವಾಗ ಬರಾಬರಿ ಮಜಾ. ಹಸುವಾದಾಗ ಊಟ ಮಾಡೋದು ಮಜಾ ಹೆಂಗೆ ಹಂಗೆ. ಅದ್ರ ಸಂದರ್ಭ ಬಂದಾಗ ಅದಕ್ಕೆ ಒಪ್ಪಿಗೆ ಆಕೈತಿ. ಹಿಂಗೆ ಇಲ್ಲಂದ್ರೆ ಈ ಗ್ರಂಥ ಇದು 6 ತಿಂಗಳಾಯ್ತು, ನಮ್ಮ 6 ತಿಂಗಳಾಗಿ ಹೋತು. ಈಗ ಇನ್ನು ಮತ್ತು ಒಂದು ಚಂದ್ರೋದು 1 ತಿಂಗಳದಾಗ ಮುಗಿತೈತಿ. ಕರೆ ಮತ್ತು ಇನ್ನು 8 ದಿನ ಹೋಗೋದು ಇದು ಮುಂದೆ. ಅದಕ್ಕೆ ಇರಲಿ, ಇದ್ದ ವಿಷಯದ ಮೇಲೆ ಹೋಗೋಣ. शब्द का अर्थ के साथ ही जो संबंध शब्द की वृत्ति कहे ಅಂದರೆ ಈ ಶಬ್ದ, ಈ ಯಾವುದೇ ಒಂದು ಶಬ್ದ ನಾವು ಉಚ್ಚಾರ ಮಾಡ್ತೀವಲ್ಲ, ಆ ಶಬ್ದಕ್ಕೊಂದು ಅರ್ಥ ಇರ್ತೈತಿ, ಹೌದಲ್ಲ? ಅದು ಈಗ ಕೀಲಿ ಕೈ ಅಂದ್ವಿ ಅಂದ್ರೆ ಗೊತ್ತಾಯ್ತಲ್ಲ, ಆ ಬಾಗಲ ಕೀಲಿ ಹಾಕಿದ್ರೆ ಅಂದ್ರೆ ಅದನ್ನು ಚಾವಿ ಅಂತೇಳಿ ಕೀಲಿ, ಹೌದಿಲ್ಲ? ಹಿಂಗೆ ಇದು ಅರ್ಥ ಆಕತ್ತೆ. ಆ ಶಬ್ದಕ್ಕೂ ಈ ಅರ್ಥಕ್ಕೂ ಒಂದು ಸಂಬಂಧ ಐತಿ. ಸಂಬಂಧ ಐತೆ ಅಂತಾನೆ ಅದರದ್ದೇ ಜ್ಞಾನ ಆಕತ್ತೆ ಅದು. ತಿಳ್ತಾ? ಹಾಂ, ಇಲ್ಲ, ಆ ಶಬ್ದಕ್ಕೂ ಅರ್ಥಕ್ಕೂ ಇರ್ತಕ್ಕಂಥ ಸಂಬಂಧಕ್ಕೆ ಬರೇ ವೃತ್ತಿ ಅಂತಾರೆ. ಬರೇ ವೃತ್ತಿ ಅದು. ಶಬ್ದಕ್ಕೂ ಅರ್ಥಕ್ಕೂ ಇರುವ ಸಂಬಂಧಕ್ಕೆ ವೃತ್ತಿ ಅನ್ನುತ್ತಾರೆ. ವೃತ್ತಿ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ವೃತ್ತಿ ಅಂದರೆ ಉಪಜೀವನಕ್ಕೂ ವೃತ್ತಿ ಅಂತಾರೆ. ನಿನ್ನ ಉಪಜೀವನ ಹೇಗೆ ಮಾಡ್ತಿ, ವೃತ್ತಿ ಏನು ಅಂತ ಹಿಂಗೆ ಕೇಳ್ತಾರೆ ಅವ್ರು, ಹೌದಿಲ್ಲ? ಹಾಂ, ವೃತ್ತಿ ವೈಚಿತ್ರ್ಯ ಶಾಸ್ತ್ರ. ಹಾಂ, ಈಗ ನಾವು ಅದನ್ನು ಹೇಳಬೇಕಂತ ಹೇಳಿಕೆ ನಾವು ಮನಸ್ಸಿನಾಗೂ ಮಾಡಿರಂಗಿಲ್ಲ, ಅದು ಬಂದು ಬಿಡ್ತೈತೆ ಹಂಗೆ. ಹಾಂ, ಹಿಂಗೆ ಅಂದ್ರೆ ಅದು ಒಂದು ತುಂಬಿ ಬತ್ತಂದ್ರೆ ಹೆಂಗೆ ಒಡ್ಡನ್ನು ಒಳ್ಕೊಂಡು ಹೋಗಿಬಿಡ್ತೈತಿ, ಹಿಂಗೆ ಮುಂದೆ ಹಂಗೆ ಹರಿಲಕ್ಕೆ ಚಾಲು ಬಿಡ್ತೈತಿ. ಅದಕ್ಕೆ ವೃತ್ತಿ ವೈಚಿತ್ರ್ಯ ಶಾಸ್ತ್ರ. ಅದು ಏನು ಶಾಸ್ತ್ರಪ್ಪ, ಅದನ್ನು ಹೇಳಬೇಕನ್ನೋದು ಇರೋಂಗಿಲ್ಲ. ಅದು ವೃತ್ತಿ ಮೇಲೆ ಎದ್ದು ಬಿಡ್ತೈತಿ. ವೃತ್ತಿ ಹಿಂಗೆ ಅದ್ರ ಮೇಲೆ ಶಾಸ್ತ್ರ ಇರ್ತೈತಿ. ಮತ್ತು ವೃತ್ತಿ ಹೇಳಿಲ್ಲ, ಸುಮ್ಮನೆ ಡಿಮ್ ಹೊಡಿತೈತೆ. ಹಿಂಗೈತೆ ಅದು. ಅದಕ್ಕೆ ವೃತ್ತಿ ಅನ್ನೋದಕ್ಕೆ ಭಾಳ ಅದಾವೆ ಶಬ್ದಗಳು, ಅನೇಕ ಅರ್ಥ ಅದಾವೆ. ಇರಲಿ.
ಅದಕ್ಕೆ ಈ ಶಬ್ದಕ್ಕೂ ಅರ್ಥಕ್ಕೂ ಇರ್ತಕ್ಕಂಥ ಸಂಬಂಧಕ್ಕೆ ವೃತ್ತಿ ಅನ್ನುತ್ತಾರೆ. ಆ ವೃತ್ತಿಯು ಎರಡು ಪ್ರಕಾರವಾಗಿದೆ. ಒಂದು ಶಕ್ತಿ ವೃತ್ತಿ ಅಂತಲೂ, ಇನ್ನೊಂದು ಲಕ್ಷಣಾವೃತ್ತಿ ಅಂತಲೂ. ಆ ಶಬ್ದಕ್ಕೂ ಅರ್ಥಕ್ಕೂ ಇರತಕ್ಕಂಥ ಸಂಬಂಧ ರೂಪ ವೃತ್ತಿ, ಆ ವೃತ್ತಿ ಶಕ್ತಿ ವೃತ್ತಿ, ಲಕ್ಷಣಾವೃತ್ತಿ ಅಂತ ಎರಡು ಪ್ರಕಾರ ಐತೆ. ಅದು ಈ ಎರಡು ಪ್ರಕಾರದಲ್ಲಿ शब्द विषय अर्थ के ज्ञान करने का सामर्थ्य रूप जो शब्द का अर्थ के साथ ही साक्षात संबंध, सो शब्द की शक्ति वृत्ति है. ಅಂದರೆ ಈಗ ಶಕ್ತಿ ವೃತ್ತಿ ಲಕ್ಷಣಾವೃತ್ತಿ ಅಂತ ಹೇಳಿದ್ವಿ. ಆ ವೃತ್ತಿ ಶಕ್ತಿ ವೃತ್ತಿ ಲಕ್ಷಣಾವೃತ್ತಿ ಅಂತ ಎರಡು ಭಾಗ ಐತಿ ಅಂತ ಹೇಳ್ತು. ಅಂದರೆ ಶಬ್ದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ರೂಪ ಯಾವ ಶಬ್ದದ ಶಕ್ತಿ ಐತಿ. ಶಕ್ತಿ ಶಬ್ದ ಶಕ್ತಿ ಅನ್ನೋದೇನೈತೆ ಅಲ್ಲ, ಅದಕ್ಕೆ ಶಕ್ತಿಯನ್ನು ಇದು ಪ್ರಭಾಕರ ಕದ ಬರ್ತೈತಿ. ಶಕ್ತಿ ಬಗ್ಗೆ ಏನೇನು ಯಾರ್ಯಾರು ಒಡಂಬಡ್ತಾರೆ, ಹಾಂ, ಅದಕ್ಕೆ ಅದು ಬೇರೆ ಬೇರೆ ಮತವಾದಿಗಳು ಬೇರೆ ಬೇರೆ ಒಡಂಬಡ ಭಾಳ ಗಹನವಾದದ್ದು. ಅದು ಭಾಳ ಸೂಕ್ಷ್ಮ, ಅದು ತಿಳಿಯೋದು ಸ್ವಲ್ಪ ಕಷ್ಟ. ಅಂತೂ ಶಬ್ದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯಕ್ಕನ ಶಕ್ತಿ ಅಂತ ವೇದಾಂತ ಒಪ್ಪಿದೆ. ನಮ್ದು ಅಷ್ಟ ಹೇಳ್ಕೊಂಡು ಹೋಗೋಣ. ಈಗ ವೇದಾಂತದಲ್ಲಿ ಏನು ಒಪ್ಪಿದೆ? ಅನೇಕ ಬೇರೆ ಮತವಾದಿಗಳು ಬೇರೆ ಬೇರೆ ಒಪ್ಪಿದ್ದಾರೆ. ಅದು ಇರಲಿ, ಅದು ಮುಂದೆ ನೋಡೋಣ. ಈಗ ವೇದಾಂತದಲ್ಲಿ ಏನೇನು ಹೇಳಿದೆ ಅಂದರೆ, ಶಬ್ದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯಕ್ಕನ ಶಕ್ತಿ ಅಂತಾರೆ. ಹೀಗೆ शब्द विषय अर्थ के ज्ञान करने का सामर्थ्य रूप जो शब्द का अर्थ के साथ ही सामर्थ्य रूप शक्ति, ಆ ಶಕ್ತಿಯು ಸಾಕ್ಷಾತ್ ಸಂಬಂಧ ಇದ್ದರೆ ಶಕ್ತಿ ವೃತ್ತಿ ಅನ್ನುತ್ತಾರೆ. ಸಾಕ್ಷಾತ್ ಸಂಬಂಧ ಇತ್ತಂದ್ರೆ ಅದಕ್ಕೆ ಶಕ್ತಿ ಅಂತಾರೆ. ಅಗ್ನಿ ಅಂದ ಕೂಡಲೇ ಬೆಂಕಿ ಅಂತ ಡೈರೆಕ್ಟ್ ಅರ್ಥ ಆಗುತ್ತೆ, ಹೌದಿಲ್ಲ? ಇದು ಸಾಕ್ಷಾತ್ ಸಂಬಂಧ ಹಿಂಗಂದ್ರೆ ಹಿಂಗೆ, ಅಲ್ಲಿ ಮತ್ತೊಂದು ಏನೂ ಅನುಮಾನಕ್ಕೆ ಆಸ್ಪದ ಇಲ್ಲ. ಹೀಗೆ ಆದ್ದರಿಂದ ಅದು ಸಾಕ್ಷಾತ್ ಸಂಬಂಧಕ್ಕೆ ಶಕ್ತಿ ವೃತ್ತಿ ಅನ್ನುತ್ತಾರೆ. ಆ ಶಕ್ತಿಯು ಈಶ್ವರನಲ್ಲಿ ಮಾಯಾರೂಪ ಅಚಿಂತ್ಯ ಶಕ್ತಿ ಇದೆ. ಈಶ್ವರನಲ್ಲಿ ಶಕ್ತಿ ಐತಿ. ಯಾವ ಶಕ್ತಿ? ಮಾಯಾರೂಪ ಅಚಿಂತ್ಯ ಶಕ್ತಿ. ಜೀವನ ಚಿಂತನಕ್ಕೆ ನೆಲುಕಲಾರದ್ದು ಅಚಿಂತ್ಯ ಅಂತಾರೆ. ಜೀವನು ಎಷ್ಟು ಚಿಂತನೆ ಮಾಡಿ ನೋಡಿದರೂ ಆ ಈಶ್ವರನಲ್ಲಿ ಶಕ್ತಿ ಐ ಡೋಂಟ್ ನೋ, ಏನು ಗೊತ್ತಿಲ್ಲ ನನಗೆ, ಹಿಂಗಾಕತ್ತೆ. ಆ ರೀತಿ ಈಶ್ವರನಲ್ಲಿ ಅಚಿಂತ್ಯ ಶಕ್ತಿ ಅದು. ಅದು ಮಾಯಾವೃತ್ತಿ ರೂಪ ಅಚಿಂತ್ಯ ಶಕ್ತಿ ಅದು. ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ಮೂರ್ತಿ ಕುಂದಿರ್ತಾರಲ್ಲ ದೇವಸ್ಥಾನಗಳಲ್ಲಿ, ಅಲ್ಲಿ ಆಧೇಯತಾ ಶಕ್ತಿ ಬರ್ತದೆ. ಮೊದಲಿರಂಗಿಲ್ಲ. ಪ್ರಾಣ ಪ್ರತಿಷ್ಠಾಪನಾ ಮಾಡಿ ಅದನ್ನು ಶುದ್ಧೀಕರಣ ಮಾಡಿ ಅದರ ತಲೆ ಮೇಲೆ ನಾವು ಹಸ್ತವನ್ನು ಇಟ್ಟು ಅದರ ಬಲಗಿವಿಯಲ್ಲಿ ಶಿಷ್ಯರಿಗೆ ಉಪದೇಶ ಮಾಡುವಂತೆ ಮಂತ್ರವನ್ನು ಹೇಳಿದಾಗ ಆವಾಗ ಆದೇಯತಾ ಶಕ್ತಿ ಪ್ರಕಟ ಆಗ್ತದೆ. ಹಿಂಗೆ ಮಂತ್ರದಲ್ಲಿ ಶಕ್ತಿ ಐತಿ.
ಅಗ್ನಿಕುಂಡ ಹಾಯ್ತಾರೆ ಗೊತ್ತಿಲ್ಲ. ಬೆಂಕಿನ ಒಂದು ಗಾಡಿಗಟ್ಟಲೆ ಟ್ರಕ್ ಗಟ್ಟಲೆ ಕಟ್ಗೆ ಸುಟ್ಟು ದೊಡ್ಡನೂ ಮಾಡಿರ್ತಾರೆ. ಅದಕ್ಕೆ ಇಷ್ಟು ದೊಡ್ಡ ಅಲ್ಲಿಗೆ ಇಲ್ಲಿಗೆ ಇರ್ತೈತಿ ಒಂದೊಂದು. ಅದು ಅದ್ರಾಗ ಬೆರ್ಕಿತನೂ ಇರ್ತಾವೆ ಮತ್ತು ಸರ್ಕಿತನೂ ಇರ್ತಾವೆ. ಅವರು ಬೆರ್ಕಿತನದ ಮಂದಿ ಮಂತ್ರಿ ಇಲ್ಲ ಮಾಡಿಲ್ಲ ಏನೂ ಗೊತ್ತಿಲ್ಲ ಅಂಥವ್ರು ಏನು ಮಾಡ್ತಾರೆ ಅಂದ್ರೆ ಅದು ಇಟ್ಟ ಸಾಣದ ಮಾಡಿರ್ತಾರೆ, ಸಾಣದ ತಗ್ಗು ಮಾಡಿರ್ತಾರೆ. ಮಾಡಿ ಅದನ್ನು ಹಾಡಿ ಮಣ್ಣೆಲ್ಲ ಅದ್ರ ಸುತ್ತ ಉಗಿದಿರ್ತಾರೆ. ಉಗೋದು ಇನ್ನು ಅದಕ್ಕೆ ಅಗ್ಗಿ ಹಾಯೋದಿರ್ತಾರೆ, ಬೆಂಕಿಯಾಗಿ ಹಾಯೋದನ್ನ ಅವ್ರು ಏನು ಮಾಡ್ತಾರೆ, ಒಂದು 2 ಕೊಡ ನೀರು ಸುರಿತಾರೆ ಮಣ್ಣಿನ ಮೇಲೆ ನೀರು ಸುರಿದಾಗ ಆ ಮಣ್ಣೆಲ್ಲ ಕೆಸರಾಕೈತಿ. ಕೆಸರಾದ ಕೂಡಲೇ ಅದು ಅಗ್ನಿ ಕುಂಡಕ್ಕೆ 5 ಸುತ್ತು ಹಾಕ್ತೇನಂತ 5 ಸುತ್ತು ತಿರುಗ್ತಾನೆ. ಇಟ್ಟಿಟ್ಟು ಮಿಜ್ಜಿ ಕಾಲಿಗೆ ಹತ್ಕೋಬೇಕಲ್ಲ, ಕಾಲು ಸುಡ್ಲಾರ್ದಂಗೆ. ಇಟ್ಟು ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಮೊದಲು ಮಾಡಿಕೊಂಡು ಆನಂತರ ಅವ ಹಾಯ್ತೇಳದ. ಹಾಯೋದು ಹೆಂಗೆ, ಇಲ್ಲಿದಿಂದ ಒಂದು ಕಾಲು ಕಟ್ಟು 2ನೇದು ಹಚ್ಚಿಗೆ ಮುಗ್ದ ಹೋತ. ಅದ್ರಾಗ ಅದು ಮೊದಲ ಕೆಸರು ಎಲ್ಲ ಲೇಪನ ಆಗಿರ್ತೈತೆ ಅಂಗಾಲಿಗೆ. ಒಂದು ಸಲ ಹೆಜ್ಜೆ ಇಟ್ರೆ ಅದಕ್ಕೆ ಏನು ಆಗಂಗಿಲ್ಲ. ಇದು ಒಂದಿಟ್ಟು ಅದೊಂದಿಟ್ಟು 3ನೇದು ಹೊರಗೆ ಇಟ್ಟ ಮುಗೀತ ಆಯ್ತು. ಇದಕ್ಕೆ ಬೆರ್ಕಿತನ ಆತಾರೆ. ಇದಕ್ಕೆ ಹಿಂಗೂ ಮಾಡ್ತಾರೆ. ಮತ್ತೊಂದು ಕಡೆ ಹಿಂಗಿಲ್ಲ, ಅಷ್ಟು ದೊಡ್ಡದಿರ್ತೈತಿ. ಅಲ್ಲಿ ಎಷ್ಟೋ ಟ್ರಕ್ ಗಟ್ಟಲೆ ಕಟ್ಟಿಗೆ ಹಾಕಿ ದೊಡ್ಡದು ಮಾಡಿರ್ತಾರೆ. ಮಾಡಿ ಅದರ ಮಂತ್ರ ಬಲ್ಲವ್ರು ಇರ್ತಾರೆ. ಅಗ್ನಿಯ ದಾಹಕತ್ವಕ್ಕೆ ಪ್ರತಿಬಂಧಕ ಮಾಡುವ ಮಂತ್ರ ಐತಿ. ಅದಕ್ಕೆ ಅವ್ರು ಏನು ಮಾಡ್ತಾರಂದ್ರೆ ಮೊದಲು ಇನ್ನು ಅಗ್ನಿ ಹಾಯೋದೈತಿ ಅಂದ್ರೆ ಅಗ್ನಿ ಪೂಜಾ ಮಾಡಬೇಕು ಅಂತಾರೆ. ಇರಲಿ, ಅಗ್ನಿ ಪೂಜಾ ಮಾಡಬೇಕು. ಆಯ್ತು, ಬಂದು ಅವರು ಅಲ್ಲಿ ಅವು ವಿಭೂತಿ ಕುಂಕುಮ ಭಂಡಾರ ತಂದು ಊದಿನ ಕಡ್ಡಿ ತಂದು ಎಲ್ಲ ಅಗ್ನಿ ಪೂಜಾ ಮಾಡಿ ಅದಕ್ಕೆ ಬೇಡ್ಕೊಂಡು ಒಂದಿಷ್ಟು ಹೂ ತೊಗೊಂಡು ಉಗಿತಾರೆ. ಹೂವು ಬೆಂಕಿಗೆ ಅಂದರೆ ಅಗ್ನಿಗೆ ಪುಷ್ಪಾರ್ಪಣ ಮಾಡಿ ಬೇಡ್ಕೋತಾನು ಅಂತ ಮಂದಿ ತಿಳಿತಾರೆ. ಅವನು ಏನು ತಿಳಿತಾನು ಅಂದ್ರೆ ಆ ಉಗಿದು ಹೂವಿನ ನೋಡ್ತಾನವ, ಅದು ಹಂಗೆ ಐತೋ ಏನಾರ ಬೆಂಕಿ ಅದನ್ನು ಸುಡ್ಲಾಕೈತೋ ಏನೂ ಇಲ್ಲ. ಉಗದ ಮ್ಯಾಲಿನ ಹೂ ಹ್ಯಾಂಗೆ ಬಿದ್ದಾವ ಹಂಗೆ ಬಿದ್ದಾವ ಅಂದ್ರೆ ಮಂತ್ರ ಕೆಲಸ ಮಾಡೈತೆ. ನಾನು ಹೋಗಲಿಕ್ಕೆ ಅಡ್ಡಿ ಇಲ್ಲ, ಹೋಗ್ಬೋದು. ಅದೇ ಸಿಗ್ನಲ್. ಹಾಯೋದಿಲ್ಲ. ಸತ್ರು ಆಯೋದಿಲ್ಲ, ಸುಟ್ಕೊಂಡು ಇಲ್ಲ. ಮಂತ್ರದಲ್ಲಿ ಶಕ್ತಿ ಐತಿ, ಆದ್ದರಿಂದ ಅದು ಕೆಲಸ ಮಾಡ್ತೈತಿ. ಇಷ್ಟೇ ಅಲ್ಲ, ಮಂತ್ರ ಬೆಂಕಿ ಹಚ್ಚಲಾಕೋನು ಮಂತ್ರ ಐತಿ. ಬೆಂಕಿಯ ದಾಹಕತ್ವ ಪ್ರತಿಬಂಧಕ ಬೆಂಕಿ ಐತಿ, ಕರೆ ಸುಡೋದಿಲ್ಲ. ನೀವು ಹೊಳ್ಯಾಡೋದ್ರಾಗ ಏನು ಮಾಡಂಗಿಲ್ಲ. ಹಿಂಗೂ ಐತಿ, ಅದು ವಿಚಾರ ಸಾಗರದಲ್ಲಿ ಬರ್ತೈತಿ. ಮಣಿ ಮಂತ್ರ ಔಷಧಿ 3 ರೂಪಾಯಿ ಅದಾವ. ಅದಕ್ಕೆ ಮಣಿ ಅಂತ ಒಂದು ಹಾಳು ಇರ್ತೈತಿ, ಅದನ್ನು ಅದ್ರಾಗ ಇಟ್ಬಿಟ್ರೆ ಆಯ್ತು. ಅದ್ರ ದಾಹಕತ್ವ ಸುಡೋ ಶಕ್ತಿ ಐತಲ್ಲ, ಅದನ್ನು ಪ್ರತಿಬಂಧಕ ಮಾಡಿಬಿಡ್ತೈತಿ. ಸುಡಂಗಿಲ್ಲ. ನಿಗಿ ಕೆಂಡ ಬೆಂಕಿ ಐತಿ, ಸುಡಂಗಿಲ್ಲ. ಮಣಿ ಮಂತ್ರ ಹಾಕಿದರೆ ಆ ಸುಡುವತನ ಏನೈತಿಲ್ಲ ದಾಹಕತ್ವ ಅದನ್ನು ಪ್ರತಿಬಂಧಕ ಮಾಡ್ತದೆ. ಬೆಂಕಿ ಐತಿ ಕರೆ ಸುಡಂಗಿಲ್ಲ. ಔಷಧ ಅಂತೇಳಿ ವನಸ್ಪತಿ ಐತಿ, ಅದನ್ನು ಹಿಂಗೆ ಈಗ ಈ ಕೈಗೆ ಎಲ್ಲ ಹಿಂಗೆ ಒರೆಸ್ಕೊಂಡು ಕುದಿಯೋ ಹುಗ್ಗಿಗೆ ಹಾಕಿ ಕುದಿಯೋ ಹಗ್ಗ್ಯಾಗ ಹಾಕಿ ತಿರುವ್ಯಾಡ ಕೈಗೆ ಏನೂ ಮಾಡೋದಿಲ್ಲ.
ಮತ್ತು ಅಂಗಾಲಿಗೆ ಆ ವನಸ್ಪತಿ ಹಚ್ಕೊಂಡು ಬೆಂಕಿಯಾಗ ಮೈಗೆ ಹಚ್ಕೊಂಡು ಹೊಳ್ಳ್ಯಾಡ ಅದ್ರಾಗ ಏನು ಮಾಡಂಗಿಲ್ಲ, ಪವಾಡಿಲ್ಲ ಹಿಂಗೆ ಇವು ಎಲ್ಲ ಅದಾವ. ಆದ್ದರಿಂದ ಇಲ್ಲಿ ಅಂದ್ರೆ ಏನು ಹೇಳಿದೀವಿ ಅಂದ್ರೆ ಈ ಆಧೇಯತಾ ಶಕ್ತಿ ಇದರೊಳಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದರಾಗ ಆಧೇಯತಾ ಶಕ್ತಿ ಬಂದ್ಬಿಡ್ತದೆ. ಅದಕ್ಕೆ ಯಾರು ಭಕ್ತಿಯಿಂದ ನಡ್ಕೋತಾರೆ. ಪಂಚದಶಿಯಲ್ಲಿಯೂ ಕೂಡ ಹೇಳ್ತೀವಿ, ಜಲಪಾಷಾಣ ಮೃತ್ಕಾಷ್ಟ ವಾಸ್ಯ ಗುದ್ದಾಲಕಾದಯ ಈಶ್ವರ ಸರ್ವ ಏವೈತೆ ಪೂಜಿತ ಫಲದಾಯನ ಅಂತ ಹೇಳಿದ್ವಿ. ಅಂದ್ರೆ ಎಲ್ಲ ಕಡೆಗೆ ಪರಮಾತ್ಮ ತುಂಬಿಕೊಂಡಾನ. ಅಲ್ಲಿ ಒಂದು ಪೂಜಾ ಪಾಠ ಮಾಡಿ ಅಲ್ಲಿ ಏನು ಇದು ಮಾಡಿದ್ರಿ ಅಂದ್ರೆ ಆದೇತ ಶಕ್ತಿ ಪ್ರಕಟ ಆಗಿಬಿಡ್ತೈತೆ. ಅಲ್ಲಿ ಹಿಂಗದು ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೈತೆ ಅಂತ ಹೀಗೆ. ಇವ್ರು ಬಂದ್ರಲ್ಲ, ಐದು ಆಗೈತೆ. ಎಲ್ತೋ ಎಲ್ಲಿ ಇನ್ನು ಅಗ್ನಿಯಲ್ಲಿ ದಾಹಕ ಶಕ್ತಿ ಅದು ಸಹಜ ಶಕ್ತಿ ಐತಿ. ಅಗ್ನಿಯಲ್ಲಿ ದಾಹಕ ಅಂದ್ರೆ ಸುಡ್ತಕ್ಕಂಥ ಶಕ್ತಿ ಐತಲ್ಲ, ಅದು ಸಹಜ ಶಕ್ತಿ ಐತಿ. ಮಣ್ಣಿನಲ್ಲಿ ಜಿಗಿಶಕ್ತಿ ಅದೂ ಸಹಜ. ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಕ್ಕಂಥ ಪದಶಕ್ತಿ ಅದಕ್ಕೆ ಸಾಮರ್ಥ್ಯ ರೂಪ ಶಕ್ತಿನೂ ಅಂತಾರೆ. ಇನ್ನು ಶಕ್ತಿ ಅಂತ ಅದಕ್ಕಂತಾರೆ. ಶಕ್ತಿಯ ಲಕ್ಷಣ ಏನು ಅಂತ ಕೇಳಿದರೆ ಅಲ್ಲ 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 ಬರೇ ಶಕ್ತಿ ಅಂದ್ರೆ ಏನು ಅಂದ್ರೆ ಸ್ವತಂತ್ರ ಸತ್ತಾ ಶೂನ್ಯತ್ವ ಶಕ್ತಿ. ಶಕ್ತಿಯ ಲಕ್ಷಣ ಏನಂದರೆ ಅದು ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ತಾರೆ. ಸಾಮರ್ಥ್ಯ ರೂಪ ಶಕ್ತಿ ಅದು ಪದದಲ್ಲಿ ಇರುವ ಶಕ್ತಿ ಬಗ್ಗೆ ಆಯ್ತು. ಅದು ಒಟ್ಟು ಶಕ್ತಿ ಅಂತ ಅದಕ್ಕಂತಾರೆ. ಎಲ್ಲಿದು ಇರುವಲ್ಲಕ್ಕೆ ಅದು ಶಕ್ತಿ ಸ್ವತಂತ್ರ ಸತ್ತಾ ಶೂನ್ಯತ್ವಂ ಶಕ್ತಿ ಅಂದರೆ ಸ್ವತಂತ್ರವಾಗಿರೋಂಗಿಲ್ಲ. ಒಂದನ್ನು ಆಶ್ರಯ ಮಾಡಿಕೊಂಡೇ ಇರ್ತೈತಿ. ಶಕ್ತಿ ಇರಬೇಕಾದ್ರೆ ಒಂದು ಏನನ್ನಾದರೂ ಈ ಒಂದು ಕಲ್ಲಿನ ಮೂರ್ತಿಯನ್ನಾಗಲಿ ಅಥವಾ ಈ ಮೈಯೊಳಗೆ ಶಕ್ತಿ ಮತ್ತು ಈ ಮೈ ಬಿಟ್ಟು ಬೇರೆ ಇರ್ತೈತೆ ಶಕ್ತಿ ಇಲ್ಲ. ಒಂದನ್ನು ಆಶ್ರಯ ಮಾಡಿ ಯಾವುದನ್ನು ಒಂದನ್ನು ಆಶ್ರಯ ಮಾಡ್ಕೊಂಡಿರ್ತೈತಿ. ಅದಕ್ಕೆ ಸ್ವತಂತ್ರ ಸತ್ತ ಶೂನ್ಯತ್ವ ಸ್ವತಂತ್ರ ಎಂದೂ ಇರೋಂಗಿಲ್ಲ ಅದು. ಹೀಗೈತಿ. ಅದಕ್ಕೆ ಸ್ವತಂತ್ರ ಸತ್ತ ಶೂನ್ಯತ್ವ ಶಕ್ತಿ. ಪದಾರ್ಥ ಬೋಧ ಹೇತು ಸಾಮರ್ಥ್ಯಕ್ಕೂ ಶಕ್ತಿ ಕೈಯೇ ಏನಂತಾರೆ. ಶಕ್ತಿ ಅಂತ ಎದಕ್ಕೆ ಅನ್ನಬೇಕಂದ್ರೆ ಪದಾರ್ಥ ಬೋಧ ಹೇತು ಸಾಮರ್ಥ್ಯಕ್ಕೂ ಶಕ್ತಿ ಕೈ. ಪದಾರ್ಥವನ್ನು ಅಥವಾ ವಸ್ತುಗಳನ್ನು ಬೋಧ ಹೇತು ಅಂದರೆ ಜ್ಞಾನ ಮಾಡಿಕೊಡುವುದಕ್ಕೆ, ಆ ವಸ್ತುಗಳ ಜ್ಞಾನ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ರೂಪ ಸಾಮರ್ಥ್ಯಕ್ಕೇ ಶಕ್ತಿ ಅಂತಾರೆ. ಪದಾರ್ಥ ಬೋಧ ಹೇತು ಸಾಮರ್ಥ್ಯಕ್ಕೂ ಶಕ್ತಿ ಕೈ. ಪದಾರ್ಥ ಬೋಧ ಹೇತು ಅಂದರೆ ಕಾರಣ, ಜ್ಞಾನ ಮಾಡಿಕೊಡುವ ಕೊಡಲಿಕ್ಕೆ ಜ್ಞಾನ ಮಾಡಲಿಕ್ಕೆ ಕಾರಣವಾದದ್ದು. ಪದಾರ್ಥ ಬೋಧ ಹೇತು ಸಾಮರ್ಥ್ಯಕ್ಕೂ ಪದಾರ್ಥ ಬೋಧ ಹೇತು ಸಾಮರ್ಥ್ಯಕ್ಕೂ ಶಕ್ತಿ ಕಹೆ. ಅಂದರೆ ಪದಾರ್ಥ ಬೋಧ ಹೇತು ಸಾಮರ್ಥ್ಯಕ್ಕೂ ಪದದಲ್ಲಿ ಅರ್ಥಜ್ಞಾನ ಮಾಡಿಕೊಡ್ಬೇಕಾದ್ರೆ ಅದರಲ್ಲಿ ಅಲ್ಲಿ ಜ್ಞಾನದ ಅಪೇಕ್ಷೆ ಐತಿ ತಿಳಿತಾ.
ಈಗ ಅಗ್ನಿ ಮೊದಲಾದವುಗಳಲ್ಲಿ ಅದು ಕಾರ್ಯ ಮಾಡಬೇಕಾದ್ರೆ ಅದು ಜ್ಞಾನದ ಅಪೇಕ್ಷೆ ಇಲ್ಲ ಅಲ್ಲಿ. ಈ ಪದ ನಾವು ಪ್ರಯೋಗ ಮಾಡ್ತೀವಲ್ಲ, ಅಲ್ಲಿ ಅದರದ್ದು ಅರ್ಥಜ್ಞಾನದ ಅಪೇಕ್ಷೆ ಐತಿ. ಅದು ಜ್ಞಾನ ಇರಬೇಕು ಅಂದ್ರೆ ಅವಂಗೆ ಅರ್ಥ ಆಕೈತೆ. ಅದು ಅದ್ರ ಜ್ಞಾನ ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಅಗ್ನಿಯಲ್ಲಿ ಇರ್ತಕ್ಕಂಥ ಅದಕ್ಕೆ ಅದು ಆ ಸಾಮರ್ಥ್ಯ ರೂಪ ಶಕ್ತಿ ಐತಿಲ್ಲ, ಆದ್ರೆ ಅಗ್ನಿಯಲ್ಲಿರ್ತಕ್ಕಂಥ ಶಕ್ತಿ ದಾಕತ್ತು ಶಕ್ತಿ ಐತಿ. ಅದು ಜ್ಞಾನದ ಅಪೇಕ್ಷೆ ಮಾಡೋಂಗಿಲ್ಲ. ಅದು ನೀನು ತಿಳಿದರ ಮುಟ್ಟು ತಿಳಿಲಾರ್ದರ ಮುಟ್ಟು ಸುಡೋದು ಅಷ್ಟು ಸುಟ್ಟ ಬಿಡ್ತೈತೆ ಅದು ಕೆಲಸ. ಈಗ ಅಲ್ಲಿ ಜ್ಞಾನದ ಅಪೇಕ್ಷೆ ಇಲ್ಲ. ಹಿಂಗೆ ಅಂದ್ರೆ ಪದಗತ ಶಕ್ತಿಯಲ್ಲಿ ಅದರ ಜ್ಞಾನದ ಅಪೇಕ್ಷೆ ಐತಿ ಅಂತ. ಅದು ಮತ್ತು ಇನ್ನೂ ಭಾಳ ಐತಿ. ಅದು ಇರಲಿ ಮುಂದೆ. ಯಾಕಂದ್ರೆ ಆ ಶಕ್ತಿ ಯೋಗಾರೂಢ ಉಭಯ ಶಕ್ತಿ ಅಂತ ಹಿಂಗೆಲ್ಲ ಅದು ಮುಂದೆ ವಿಚಾರ ಸಾಗರಕ್ಕೆ ಅದು ಬರ್ತಾವೆ. ಇರಲಿ. ಅದಕ್ಕಾಗಿ ಇನ್ನು ಶಕ್ತಿ ವೃತ್ತಿದು ಸಾಕ್ಷಾತ್ ಸಂಬಂಧ ಇರ್ತೈತಿ. ಶಬ್ದಕ್ಕೆ ಶಕ್ತಿ ವೃತ್ತಿ ಅಂದ್ರೆ ಸಾಕ್ಷಾತ್ ಸಂಬಂಧ ಇದ್ರೆ ಶಕ್ತಿ ವೃತ್ತಿ. शक्ति वृत्ति से जाने हुए अर्थ का ಇದು ಇಲ್ಲಿಗೆ ಇರ್ಲತ್ತೇನ? ಹಾಂ ಹೌದು ಬರೋಬ್ಬರಿ ಹೌದಲ್ಲ. ಹೌದು, ಮುಂದೆ ಪ್ರಶ್ನೆಗೆ ಬಿಡು. ಇನ್ನು शक्ति वृत्ति से जाने हुए अर्थ द्वारा जो शब्द का अर्थ के साथ ही परंपरा संबंध है, शब्द की लक्षण वृत्ति. साक्षात संबंध इधर शक्ति वृत्ति ಅಂತ ಹೇಳಿದಿವೆ. ಇನ್ನು ಪರಂಪರಾ ಸಂಬಂಧ ಶಬ್ದದ ಅರ್ಥದೊಡನೆ ಪರಂಪರಾ ಸಂಬಂಧ ಇದ್ದರೆ ಅದು ಶಬ್ದದ ಲಕ್ಷಣಾವೃತ್ತಿ ಅಂತಾರೆ. ಇನ್ನು ತಿನ್ಮೆ ಆ ಸಾಕ್ಷಾತ್ ಸಂಬಂಧ ರೂಪ ಶಕ್ತಿ, ಪರಂಪರಾ ಸಂಬಂಧ ರೂಪ ಲಕ್ಷಣ ಇವು ಎರಡು ಹೇಳೇವಲ್ಲ, ಅವುಗಳಲ್ಲಿ ಶಕ್ತಿ वृत्ति करी जो अर्थ जानने से शब्द का वाच्यार्थ कहिए. ಶಕ್ತಿ ವೃತ್ತಿಯಿಂದ ಯಾವ ಅರ್ಥವು ತಿಳಿಯಲ್ಪಡುವುದೋ ಅದು ಶಬ್ದದ ವಾಚಾರ್ಥ ಅಂತ ಹೇಳಲ್ಪಡ್ತೈತಿ. ತಾಹಿಕು ಶಕ್ಯಾರ್ಥ ಮುಖ್ಯಾರ್ಥ ಭೀ ಕೈ. ಅದಕ್ಕೇನೆ ವಾಚಾರ್ಥ ಅಂದರೂ ಒಂದು, ಶಕ್ಯಾರ್ಥ ಅಂದರೂ ಒಂದು, ಮುಖ್ಯಾರ್ಥ ಅಂದರೂ ಒಂದು, ಅಭಿಧೇಯಾರ್ಥ ಅಂದರೂ ಒಂದು. ಇಷ್ಟೆಲ್ಲ ಇವಕ್ಕೇನಂತಾರೆ? ಪರ್ಯಾಯ ಅಂತಾರೆ. ಪರ್ಯಾಯದ ಲಕ್ಷಣ ಏನು ಅಂತ ಕೇಳಿದರೆ ಅದನ್ನು ನೀವು ಹೇಳ್ಕೊತ ಕುಂದ್ರಿ. ಅದು ಬರೀ ಪ್ರತಿಯೊಂದು ಹುಡುಕ್ಯಾಡು ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ. ಅಡತಿಡ್ಡ ಏನು ನಡೆಯಂಗಿಲ್ಲ ಇಲ್ಲಿ. ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ. ಪರ್ಯಾಯದ ಲಕ್ಷಣದು ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ. ಇಲ್ಲಿ ಹಂಗೆ ಹೇಳಿದೀವಿ ನೋಡಿ. ಈಗ ಏನು? ವಾಚ್ಯಾರ್ಥನ್ನು, ಶಕ್ಯಾರ್ಥನ್ನು, ಮುಖ್ಯಾರ್ಥನ್ನು, ಅಭಿಧೇಯಾರ್ಥನ್ನು. ಪದಗಳನೇಕ, ಅದು ಅರ್ಥ ಮಾತ್ರ ಒಂದೇ. ಅಂದ್ರೆ ವಾಚ್ಯಾರ್ಥ ಅಂತ ಅಂತೀರಿ, ನಿಮಗೆ ಗೊತ್ತೈತಿ ಅದು ವಾಚ್ಯಾರ್ಥ ಅಂದ್ರೆ ಅದ ಎಲ್ಲ ಇವು. ಲಕ್ಷಣಾವೃತ್ತಿಯಿಂದ ಯಾವ ಅರ್ಥ ತಿಳಿದು ಬರುತ್ತದೆಯೋ ಅದನ್ನು ಲಕ್ಷ್ಯಾರ್ಥ ಎಂದು ಹೇಳುತ್ತಾರೆ.
ಶಬ್ದ ಕಾ ವಾಚ್ಯಾರ್ಥ ಕೈಯೇ ತಾಹಿಕು ಶಕ್ಯಾತ್ಮಕ ಈಗೆಲ್ಲ ಹೇಳಿದ್ರೆ ಅದಕ್ಕೆ ಇಲ್ಲಿ ಒಂದು ಶಂಕಾ ಬರೋ ಸಂಭವ ಐತಿ. ಈಗ ನೀವು ಸಾಕ್ಷಾತ್ ಸಂಬಂಧ ಇದ್ದರೆ ಶಕ್ಯಾರ್ಥ, ಪರಂಪರಾ ಸಂಬಂಧ ಇದ್ರೆ ಲಕ್ಷ್ಯಾರ್ಥ ಅಂತ ಹಿಂಗೆಲ್ಲ ಹೇಳ್ಕೋತ ಮತ್ತು ಆ ಶಕ್ತಿ ವೃತ್ತಿ ಅದೆಲ್ಲ ಹಿಂಗೆ ಅದ್ರ ಬಗ್ಗೆನೂ ಹಿಂಗೆಲ್ಲ ಹೇಳ್ತಿರಲ್ಲ, ನಮಗೆ ಉಪಯೋಗ ಯಾವುದೈತಿ? ಹಾಂ, ನಮಗೆ ಬೇಕಾದದ್ದೇನು? ಲಕ್ಷ್ಯಾರ್ಥ. ವಾಚ್ಯಾರ್ಥದಿಂದ ನಮಗೇನು ಒಡವಿ ಇಲ್ಲ, ಹೌದಲ್ಲ? ಲಕ್ಷ್ಯಾರ್ಥದಲ್ಲೇ ನಮ್ಮ ಆಟ ಐತಿ. ಆ ಲಕ್ಷ್ಯಾರ್ಥ ಅಂದ್ರೆ ಲಕ್ಷಣಾವೃತ್ತಿಯಿಂದ ಯಾವುದು ತಿಳಿಯಲ್ಪಡುವುದು ಅದಕ್ಕೆ ಲಕ್ಷ್ಯಾರ್ಥ ಅಂತಾರೆ. ಲಕ್ಷ್ಯಾರ್ಥದಲ್ಲೇ ನಾವು ಅಭೇದ ಮಾಡ್ತಿರ್ತೀವಿ. ಆ ಲಕ್ಷ್ಯಾರ್ಥತೆ ಎದಕ್ಕಂತಾರೆ ಅಂದ್ರೆ ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಟ್ಟದ್ದಕ್ಕನ ಲಕ್ಷ್ಯಾರ್ಥ ಅಂತಾರೆ. ಮತ್ತು ಲಕ್ಷಣಾವೃತ್ತಿ ಹೇಳೋದು ಬಿಟ್ಟು ಶಕ್ತಿವೃತ್ತಿ ಯಾಕೆ ಹೇಳ್ತೀರಿ ನೀವು? ನಮಗೇನು ಕೆಲಸ ಇಲ್ಲ ಅದ್ರದ್ದು. ಮತ್ತೇನಿದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತ ಹೆಂಗೆ ಕೇಳ್ದ ಒಬ್ಬ ನಿಮ್ಮನ್ನು, ಏನು ಮಾಡ್ತೀರಿ? ಅಂದರೆ ಅದು ಉತ್ತರ ಏನಿದಕ್ಕೆ ಯಾರು ಕೇಳಿದ್ರಂದ್ರೆ ಹಿಂಗೆ ಉತ್ತರ ಏನು ಅಂದ್ರೆ, ನೋಡ್ತಮ್ಮ, ಈಗ ನಮಗೆ ಉಪಯೋಗ ಇದ್ದದ್ದು ಲಕ್ಷಣಾವೃತ್ತಿ. ಲಕ್ಷಣ ಅಂತ ಎದಕ್ಕೆ ಅನ್ನಬೇಕಂದ್ರೆ ಶಕ್ಯ ಸಂಬಂಧವು ಲಕ್ಷಣ ಅಂತಾರೆ. ಶಕ್ಯ ವಾಚ್ಯ ಒಂದೇ, ಪರ್ಯಾಯ ತಿಳಿವಿ. ಈಗ ಶಕ್ಯಾರ್ಥ, ಮುಖ್ಯಾರ್ಥ, ವಾಚ್ಯಾರ್ಥ ಒಂದ ತಿಳಿಯಿಲ್ಲ. ಅದಕ್ಕೆ ಅಂದ್ರೆ ಅದು ಮುಂದುವರಿಯೋದಿದ್ದರೆ ಅದಕ್ಕೆ ವಾಚ್ಯ ಇದ್ದದ್ದನ್ನು ಶಕ್ಯ ಆಗಿ ಬರ್ತೈತೆ ಮುಂದೆ. ಹಾಂ, ತಿಳಿತಾ? ಅದಕ್ಕೆ ಆ ರೀತಿ ಅದು ಮುಂದೆ ಹೋಗೋದಿದ್ರೆ ಅದಕ್ಕೆ ಈಗ ಶಕ್ಯ ಅಂತ ಹೇಳಿಕೆ ಇದು ಮಾಡಬೇಕು. ಅಂದರೆ ಶಬ್ದ ಅದು ಇದು ಆಗಬೇಕು, ಕಾಯ್ದೆಸೀರ್ ಕುಂದಿರ್ಬೇಕಾದ್ರೆ ಅದು ಮಾಡಬೇಕಾಗತ್ತೆ ಅದು. ಹಾಂ, ಶಕ್ಯ ಸಂಬಂಧೋ ಲಕ್ಷಣ. ಎಲ್ಲಿಯವರೆಗೆ ನೀ ಶಕ್ಯ ತಿಳಿಯೋದಿಲ್ಲ ಅಲ್ಲಿ ತನ ಲಕ್ಷಣನ ತಿಳಿಯಂಗಿಲ್ಲ ನಿನಗೆ. ಯಾಕೆ ಶಕ್ಯಕ್ಕೆ ಹೋದಂತ ಶಕ್ಯ ತಿಳ್ಕೊಂಡೆ ಅಂದ್ರೆ ಅದು ಆ ಮುಂದೆ ಅದರ ಮುಂದೆ ಪರಂಪರಾ ಸಂಬಂಧ ಅದಕ್ಕೆ ಹಚ್ಚಿ ಐತೆ, ಅದು ಅದರ ಅಚ್ಚಿ ಕಡೆ ಐತೋ ತಮ್ಮ. ಹೌದಿಲ್ಲ? ಈಗ ನೀವು ಈಗ ಅಲ್ಲಿ ನಾನು ರುದ್ರಾವಧೂತ ಮಠಕ್ಕೆ ಹೋಗ್ಬೇಕು. ರುದ್ರಾವಧೂತ ಮಠಕ್ಕೆ ಹೋಗ್ಬೇಕು ಅಂದ್ರೆ ಮತ್ತು ನೀನು ಜಮಖಂಡಿಗೆ ಬಾ, ಅಥವಾ ಈ ಆಶ್ರಮಕ್ಕೆ ಬರಬೇಕಂತೇಳಿ, ಇದು ಮುಕ್ತಿಧಾಮ ಆಶ್ರಮ ಅಂತೇಳಿ ಒಂದು ಹೆಸರು, ಅದು ಈ ಆಶ್ರಮಕ್ಕೆ ಬರಬೇಕು. ನಾ ಆಶ್ರಮಕ್ಕೆ ಹೋಗಬೇಕು ಅಂದ್ರೆ ನೀ ಮೊದಲು ಇಲ್ಲಿ ಜಮಖಂಡಿಗೆ ಬಾ. ಜಮಖಂಡಿ ಜರೂರು ಇಲ್ರಿ ನನಗೆ, ಈ ಆಶ್ರಮಕ್ಕೆ ಅಟ್ಟ ಬೇಕು ನನಗೆ. ನೀ ಜಮಖಂಡಿಗೆ ಬರಲಾರ್ದು ಆಶ್ರಮಕ್ಕೆ ಬರ್ಲಾಕ ಬರೋಂಗಿಲ್ಲ, ಹೌದಲ್ಲ? ಹಾಂ, ಜಮಖಂಡಿಗೆ ಬಂದ ಮೇಲೆ ಆಶ್ರಮಕ್ಕೆ ಬರ್ಬೇಕು. ನೀ ಶಕ್ತಿ ವೃತ್ತಿಗೆ ಬಂದ ಮೇಲೆ ಲಕ್ಷಣಕ್ಕೆ ಹೋಗ್ಲಕ್ಕೆ ಬರ್ತೈತಿ. ಆದ್ದರಿಂದ ಅರ್ಥ ನಿನಗೆ ಕೆಲಸ ಇದ್ರ ಕೂಡ ಇರುವಲ್ಲ ಕರೆ, ಆದರೂ ಮೊದಲು ನೀ ಜಮಖಂಡಿಗೆ ಸಂಬಂಧ ಆಗಬೇಕು. ಇರಲಿ, ಹಂಗೇನು ಏನು ಜರೂರು ಇಲ್ಲ ಅಂತೂ. ಆ ದ್ವೈತ ತಿಳಿಯಬೇಕಂತ ಅಂದ್ರೆ ಏನು ಅದು ಅದೇ ಅಂದರೆ ಒಂದು ಅರ್ಥದಿಂದ ಆ ಅದ್ವೈತ ಅಂತೇಳಿ ಅದೆಲ್ಲ ಆ ದ್ವೈತದ ಸಂಪೂರ್ಣ ಜ್ಞಾನ ಮಾಡ್ಕೊಂಡು ಹಿಂದುಗಡೆ ಅದು ಆಕೈತಿ. ಆದರೂ ಇರಲಿ ಅಂತೂ ಇದೇನೈತಲ್ಲ ಇದು ಇಲ್ಲಿಗೆ ಬಂದ ಮೇಲೆ ಅಲ್ಲೈತಿ.
ಇದನ್ನು ದಾಟೈತಿ. ಅದಕ್ಕನಿ ಶಕ್ಯ ಸಂಬಂಧೋ ಲಕ್ಷಣ ಐತೆ. ಅದು ಶಕ್ಯಕ್ಕೆ ಸಂಬಂಧವಾಗಿ ಅವಾಗ ಅದು ಹಾಂ. ಈಗ ಅವ ರೋಡ್ ಮೇಲೆ ನಮ್ಮ ಮನೆ ಐತೆ ಅಂತ ಹೇಳ್ಯಾನ, ಹೌದಿಲ್ಲ? ರೋಡ್ ಮೇಲೆ ಮನೆ ಇದು, ಆ ರೋಡಿನ ಥರ ಬರ್ಬೇಕಲ್ಲ ನೀ. ಆವಾಗ ಅಲ್ಲಿ ರೋಡ್ ಮೇಲೆ ಇಲ್ಲಲ್ಲ ಅಂದ್ರೆ ಶಕ್ಯ ಸಂಬಂಧ ಅಂತ ಲಕ್ಷಣ ಮಾಡ. ರೋಡ್ ಮಗ್ಗಲಿಗೆ ಐತೆ ಅರ್ಥ ಕೊಡ್ತೈತೆ ಅವಾಗ. ಮತ್ತು ಆ ರೋಡಿನ ಮಗ್ಗಲಿಗೆ ನೀ ರೋಡಿಗೆ ಬರಲಿಲ್ಲ ಅಂದ್ರೆ ರೋಡದ ಮಗ್ಗಲು ಇರೋರಿಗೆ ಹೆಂಗೆ ಸಿಗೋದು ನಿನಗೆ, ಹೌದಲ್ಲ? ಆ ರೀತಿ ಶಕ್ಯಕ್ಕೆ ಬರಲಿಲ್ಲ ಅಂದರೆ ಶಕ್ಯ ಸಂಬಂಧ ಲಕ್ಷಣ, ಶಕ್ಯ ಸಂಬಂಧ ಲಕ್ಷಣ ಐತಿ. ಅದು ಶಕ್ಯಕ್ಕೆ ಸಂಬಂಧ ಆಗಿ ಮುಂದೆ ಲಕ್ಷಣಕ್ಕೆ ಹೋಗ್ತೈತೆ ಅದು. ಮತ್ತು ನೀ ಶಕ್ಯಕ್ಕೆ ಬರಲಿಲ್ಲ ಅಂದರೆ ಸಂಬಂಧ ಆದ ಲಕ್ಷಣಕ್ಕೆ ಹೋಗ್ಲಾಕ್ಕೆ ಬರೋಂಗಿಲ್ಲ. ಆದ್ದರಿಂದ ಶಕ್ಯ ಅನ್ನೋದು ವಾಚ್ಯ ಅನ್ನೋದು ತಿಳಿಯಬೇಕು ಮೊದಲು. ಹಿಂಗೈತಿ ಹಾಂ. ಅದನ್ನು ಬಿಟ್ಟು ಕೆಲಸ ಇಲ್ಲ. ಅದು ಹೆಂಗೆ ಜಮಖಂಡಿಗೆ ಬರಲಾರ್ದು ಇಲ್ಲಿಗೆ ಬರ್ಲಾಕ ಬರೋಂಗಿಲ್ಲ, ಹಿಂಗದ. ಹಾಂ ಇರಲಿ. ಹಾಂ लक्षणावृत्ति करी जो अर्थ जानिए सो शब्द का लक्षार्थ कही. ಆಗಲೇ ಹೇಳಿನಲ್ಲ, ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಟ್ಟದ್ದಕ್ಕನ ಶಬ್ದದ ಲಕ್ಷಾರ್ಥ ಅನ್ನುತ್ತಾರೆ. ಹಾಂ ಹಾಂ ಆಯ್ತು, ಇಲ್ಲಿಗಿರಲಿ, ಹೌದಿಲ್ಲ? ಜೈ ನಮಃ ಪಾರ್ವತಿ.